ಇದೇ ತಿಂಗಳು ಬರುವ 26ನೇ ತಾರೀಕಿನಂದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮತದಾನದ ದಿನಾಂಕ. ಈ ಹಿನ್ನೆಲೆಯಲ್ಲಿ ಮಂಡ್ಯ ಲೋಕಸಭೆಯ ಜಾತ್ಯತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಸಹಭಾಗಿತ್ವದಲ್ಲಿ ನಿಮ್ಮೆಲ್ಲರ ನಿಮ್ಮ ಮನೆಯ ಮಗ ನಾನು ನಿಮ್ಮಗಳ ಒಂದು ಆಶೀರ್ವಾದವನ್ನು ಇವತ್ತು ಪಡೆಯತಕ್ಕಂಥದ್ದಕ್ಕೆ ನನ್ನ ಆತ್ಮೀಯ ಸಹೋದರ ಸಮಾನರು ಮಾಜಿ ಸಚಿವರು ಆಗಿರತಕ್ಕಂಥ ಪುಟ್ಟರಾಜಣ್ಣವರ ನೇತೃತ್ವದಲ್ಲಿ ಇವತ್ತಿನ ಈ ಒಂದು ಐತಿಹಾಸಿಕ ಸಭೆಯಲ್ಲಿ ವೇದಿಕೆಯ ಮೇಲೆ ಹಿರಿಯರಾಗಿರತಕ್ಕಂಥ ಜೆ.ಪಿ. ಶಿವಕುಮಾರ್ ಇದ್ದಾರೆ. ನಮ್ಮ ಬಂಡಪ್ಪ ಕಾಶ್ಯಪ್ನವರು ಬಿದರಿಂದ ಬಂದಿದ್ದಾರೆ ಕೊನೆ ಹಂತದಲ್ಲಿ. ಹಾಲ್ಕೋಡ ನಮ್ಮತ್ತಪ್ಪರು ಹುಬ್ಬಳ್ಳಿಯಿಂದ ಬಂದಿದ್ದಾರೆ. ರಾಜಾ ವೆಂಕಟಪ್ಪ ನಾಯಕ ಅವರು ರಾಯಚೂರಿನಿಂದ ಬಂದಿದ್ದಾರೆ. ನಾರಾಯಣಗೌಡರು ನಮ್ಮ ಮಾಜಿ ಸಚಿವರು, ಇಂದ್ರೇಶ್ ಅವರು ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ನಮ್ಮ ಶ್ರೀರಂಗಪಟ್ಟಣದ ಬಿಜೆಪಿ ಅಭ್ಯರ್ಥಿ ಆಗಿದ್ದಂಥ ಸಚ್ಚಿದಾನಂದ ಅವರು, ರಾಜ್ಯಾಧ್ಯಕ್ಷರು ಸಹೋದರಿ ಮಂಜುಳಾ ಅವರು ತುಂಬಾ ಅದ್ಭುತವಾಗಿ ಮಾತನಾಡೋದು. ಮತ್ತೆ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸಹೋದರಿ ಭಾರತಿ ಶೆಟ್ಟಿ ಅವರು ಸಹ ಈ ಸಭೆಯಲ್ಲಿ ಇವತ್ತು ಕೂತಿದ್ದಾರೆ. ಜೊತೆಗೆ ನಮ್ಮ ನಂಜುಂಡೇಗೌಡರು ಆತ್ಮೀಯ ಸ್ನೇಹಿತರಿದ್ದಾರೆ. ರೈತ ಸಂಘದ ಹಲವಾರು ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದಂಥ ನಂಜುಂಡೇಗೌಡರು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಡಾಕ್ಟರ್ ಅಂಜನಪ್ಪನವರಿದ್ದಾರೆ. ಹೀಗೆ ಮಂಜು ಅವರು ನಮ್ಮ ಮಂಡ್ಯ ಜಿಲ್ಲೆಯ ನಮ್ಮ ಪಕ್ಷದ ಈಗಿನ ಏಕೈಕ ಶಾಸಕರು, ಕೇರ್ಪೇಟೆಯ ನಮ್ಮ ಮಂಜಣ್ಣ ಅವರು ಸಹ ಈಗ ಈ ಕಾರ್ಯಕ್ರಮದಲ್ಲಿ ಬಹುಶಃ ಹಲವಾರು ಮದುವೆ ಮುಗಿಸಿ ಬಂದಿರಬೇಕು. ಬೆಳಗ್ಗೆಯಿಂದ ಸಭೆಗಳನ್ನು ಮುಗಿಸಿ ಕಾರ್ಯಕ್ರಮಗಳನ್ನು ಮುಗಿಸಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಾಮು ಅವರು ಇದ್ದಾರೆ. ಅದರ ಎಲ್ಲದಕ್ಕಿಂತ ಹೆಚ್ಚಾಗಿ ಬಹುಶಃ ಪುಟ್ಟರಾಜಣ್ಣ ಅವರು ಮತ್ತು ಅವರ ಸ್ನೇಹಿತರುಗಳು ಹಿತೈಷಿಗಳು ಅವರ ನೇತೃತ್ವದಲ್ಲಿ ಬಹುಶಃ ಪಾಂಡವಪುರದಲ್ಲಿ ಮೇಲುಕೋಟೆಯ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಒಂದು ಐತಿಹಾಸಿಕವಾದ ಮೆರವಣಿಗೆಯ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ಸುಗೊಳಿಸಿರ್ತಕ್ಕಂಥ ಎಲ್ಲ ನನ್ನ ಪಾಂಡವಪುರದ ತಂದೆ ತಾಯಂದಿರು, ಯುವಕ ಮಿತ್ರರಿಗೆ ಪ್ರಥಮವಾಗಿ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ಈ ಒಂದು ಚುನಾವಣೆಯಲ್ಲಿ ಒಂದು ನಿಮ್ಮೆಲ್ಲರ ಮುಂದೆ ನಾನು ಕೆಲವು ವಿಷಯ ಹೇಳಲಿಕ್ಕೆ ಬಯಸ್ತೀನಿ. ನಾನು ಪ್ರಾಮಾಣಿಕವಾಗಿ ಹೇಳಬೇಕು ಅನ್ನೋದಾದರೆ ಈ ಚುನಾವಣೆಯಲ್ಲಿ ಲೋಕಸಭೆಗೆ ನಿಲ್ಲಬೇಕು ಅಂತ ಎಂದೂ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರಲಿಲ್ಲ. ನನ್ನ ಮತ್ತು ನಿಖಿಲ್ ಕುಮಾರಸ್ವಾಮಿಯ ತೀರ್ಮಾನ ಇದ್ದಂಥದ್ದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಪಕ್ಷದ ಜೀವಾಳ ಸನ್ಮಾನ್ಯ ದೇವೇಗೌಡರು ತೀರ್ಮಾನ ಮಾಡಿದಂಥದ್ದು ಪುಟ್ಟರಾಜು ಅವರು ಲೋಕಸಭೆಗೆ ಅಭ್ಯರ್ಥಿ ಆಗಬೇಕಾಗಿತ್ತು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವು. ನಾನು ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋಗೋದಕ್ಕಿಂತ ಮುಂಚೆ ಅಂಬೇಡ್ಕರ್ ಭವನದಲ್ಲಿ ನಮ್ಮ ಪಕ್ಷದ ನಾಯಕರುಗಳು, ಮಾಜಿ ಶಾಸಕರುಗಳು ಮತ್ತು ಪಕ್ಷದ ಕಾರ್ಯಕರ್ತರು ನಾನು ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋಗೋದಕ್ಕಿಂತ ಮುಂಚೆ ಪುಟ್ಟರಾಜಣ್ಣನ ಹೆಸರನ್ನ ಘೋಷಣೆ ಮಾಡಿ ಕೆಲಸವನ್ನ ಪ್ರಾರಂಭ ಮಾಡಿ ಅಂತ ಹೇಳಿ ಸೂಚನೆ ಕೊಡಲಿಕ್ಕೆ ಅವತ್ತು ನಾನು ಬಂದಂಥದ್ದು. ಆದರೆ ಆ ಸಭೆಯಲ್ಲಿ ಸ್ವಲ್ಪ ಒಂದು ರೀತಿಯ ಗೊಂದಲಗಳನ್ನು ಆ ಸಭೆಯಲ್ಲಿ ಏನು ಕಂಡು ನಾನು ಆಸ್ಪತ್ರೆಯಿಂದ ಚಿಕಿತ್ಸೆ ನಂತರ ಬಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ನಾನು ಹೊರಡಬೇಕಾದ್ರೆ ಸ್ವಲ್ಪ ಸಭಾಂಗಣದಲ್ಲಿ ಸ್ವಲ್ಪ ಹೊರಗಡೆ ಪತ್ರಿಕೆಗಳಲ್ಲಿ ಕೆಟ್ಟ ರೀತಿಯಲ್ಲಿ ಸಂದೇಶಗಳು ಹೋಗಬಾರದು ಅಂತ ಹೇಳಿ ಅವತ್ತು ಸಭೆಯನ್ನು ಮೊಟಕುಗೊಳಿಸಿದಂಥದ್ದೇನಿದೆ
ಇವತ್ತು ನಾನೆಲ್ಲ ಅಭ್ಯರ್ಥಿ ಆಗಬೇಕಾಗಿದ್ದು ಪುಟ್ಟರಾಜಣ್ಣ ಅಭ್ಯರ್ಥಿ ಆಗಬೇಕಾಗಿತ್ತು. ಆದರೆ ನನಗೆ ಇಲ್ಲೇನೋ ಗೊತ್ತಿಲ್ಲ, ಇದು ದೈವೇಚ್ಛೆ ಇದೆ, ದೇವರ ಇಚ್ಛೆ. ಯಾಕೆಂದ್ರೆ ನಾನು ಅಭ್ಯರ್ಥಿ ಆಗಲೇಬೇಕು ಅನ್ನೋದು ಇರಲಿಲ್ಲ ನನಗೆ. ಈ ಬಾರಿ ತುಮಕೂರಿನಿಂದ ಅಲ್ಲಿ ಚುನಾವಣೆ ನಿಲ್ಲಬೇಕು ಅಂತ ಒತ್ತಡಗಳಿತ್ತು, ಚಿಕ್ಕಬಳ್ಳಾಪುರದಲ್ಲೂ ನಿಲ್ಲಬೇಕು ಅಂತಕ್ಕಂಥ ಒತ್ತಡ ಇತ್ತು, ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲಬೇಕು ಅಂತ ಇತ್ತು. ಆದರೆ ನಾನು ಈ ಬಾರಿ ಲೋಕಸಭೆಗೆ ನಿಲ್ಲಬಾರದು ಅಂತ ಇದ್ದವನು. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕೆಲವರು ನಿಲ್ಲಿಸಬೇಕು ಅಂತ ಒತ್ತಾಯ ಹಾಕಿದ್ರು. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು, ನಾನು ಒಂದು ಬಾರಿ ಮಂಡ್ಯದಲ್ಲಿ ನಿಂತೆ, ಮತ್ತೆ ರಾಮನಗರಕ್ಕೆ ಹೋದೆ, ಮತ್ತೆ ರಾಮನಗರದಿಂದ ಮಂಡ್ಯ ಹೋದರೆ ಜನಾಭಿಪ್ರಾಯದಲ್ಲಿ ನನ್ನ ಬಗ್ಗೆ ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವು ಉಂಟಾಗ್ತದೆ ಅವರುಗಳಿಗೆ. ನಾನು ಮುಂದೆ ವಿಧಾನಸಭೆಯಲ್ಲಿ ಅಭ್ಯರ್ಥಿಯಾಗಿ 4 ವರ್ಷ ಈ ಪಕ್ಷದ ಸಂಘಟನೆ ಮಾಡಿ ಈ ಪಕ್ಷವನ್ನು ಸ್ವತಂತ್ರವಾಗಿ ಅಧಿಕಾರಕ್ಕೆ ತರ್ತೇನೆ, ಪುಟ್ಟರಾಜಣ್ಣನ್ನೇ ಅಭ್ಯರ್ಥಿ ಮಾಡೋಣ ಅಂತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಬಹಳ ಕಂಡು ತುಂಡವಾಗಿ ಹೇಳಿದರು. ಯಾವುದೋ ಒಂದು ವಿಧಿಯ ಆಟ ಇದು. ಇವತ್ತು ಈ ಒಂದು ಜಿಲ್ಲೆಯಲ್ಲಿ ನಾನು ಅಭ್ಯರ್ಥಿ ಆಗಿರತಕ್ಕಂಥದ್ದೇನಿದೆ, ಹಿಂದೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸಹ ಎಲ್ಲರೂ ಸೇರಿ ಅಭ್ಯರ್ಥಿ ಮಾಡಿದರು. ಅವತ್ತು ನಾನು ಮುಖ್ಯಮಂತ್ರಿ ಆಗಿದ್ದರು, 8 ಜನ ನಮ್ಮ ಪಕ್ಷದ ಶಾಸಕರಿದ್ದರು. ಅವತ್ತು 3 ಜನ ನಮ್ಮ ಪಕ್ಷದಲ್ಲೇ ಮಂತ್ರಿಗಳಿದ್ದರು, 3 ಜನ ವಿಧಾನ ಪರಿಷತ್ತಿನ ಸದಸ್ಯರಿದ್ದರೂ ಸಹ ಆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪರಾಜಿತರಾದರು. ಅದಕ್ಕೆ ಕಾರಣ ನಾನು ಮಂಡ್ಯ ಜಿಲ್ಲೆಯ ಜನತೆಗೆ ದೇವೇಗೌಡರನ್ನ 60 ವರ್ಷದಿಂದ ಏನು ಬೆಳೆಸ್ಕೊಂಡು ಬಂದಿದ್ದೇನೆ. ಅವರು ಸಹ ಈ ಜಿಲ್ಲೆಯ ಜನತೆಯ ಸಮಸ್ಯೆಗಳಿಗೆ ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ನಿಮ್ಮ ಒಂದು ಧ್ವನಿಯಾಗಿ ಅವರ ಜೀವನವನ್ನೇನು ಮುಡುಪಾಗಿಟ್ಟಿದ್ದಾರೆ. ಅಂತ ಒಂದು ಈ ಕ್ಷೇತ್ರ ನಮ್ಮ ಕುಟುಂಬಕ್ಕೆ ಎಂದೂ ನೋವಾಗಲಿಕ್ಕೆ ಬಿಡ್ತಕ್ಕಂಥ ಜನ ಅಲ್ಲ. ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ನಾನು ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಕಳೆದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮತದ ಹಿನ್ನೆಲೆಯಲ್ಲಿ ಸೋತಿರಬಹುದು, ಆದರೆ ನೈತಿಕವಾಗಿ ಚುನಾವಣೆಯಲ್ಲಿ ಅವರು ಸೋತಿರಲಿಲ್ಲ. ಅವತ್ತು ನಾನು ಒಂದು ಮಾತು ಹೇಳ್ತೇನೆ, ಬಹುಶಃ ನಮ್ಮ ಕುರುಕ್ಷೇತ್ರದಲ್ಲಿ ಪುಟ್ಟಣ್ಣ ಬಹಳ ನಾಟಕ ಜಾಸ್ತಿ ಮಾಡ್ತಾರೆ. ಕುರುಕ್ಷೇತ್ರ ಶನಿದೇವ್ರ ಮಾತು ಇದೆಲ್ಲ ಮಾಡ್ತಾರೆ. ಅದ್ರ ಜೊತೆಗೆ ಹಾಡುಗಾರರು ಹೃದಯ ಸಮುದ್ರ ಕಲಕಿ ಹಾಡಂತೂ ಬಹಳ ಅದ್ಭುತವಾಗಿ ಆಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡು. ಅವತ್ತಿನ ಚುನಾವಣೆ ಬಹುಶಃ ನಮ್ಮ ಮಹಾಭಾರತದಲ್ಲಿ ಬರ್ತಕ್ಕಂಥ ಕುರುಕ್ಷೇತ್ರದ ಯುದ್ಧದಲ್ಲಿ ಅಭಿಮನ್ಯು ಚಕ್ರವ್ಯೂಹನ ಭೇದಿಸ್ಲಿಕ್ಕೆ ಹೋಗಿ ಚಕ್ರವ್ಯೂಹದಲ್ಲಿ ಹತನಾಗ್ತಕ್ಕಂಥದ್ದು. ಚಕ್ರವ್ಯೂಹದಲ್ಲಿ ಅವತ್ತು ಅವನು ಹತನಾಕಬೇಕಾದ್ರೆ ದ್ರೋಣಾಚಾರ್ಯರು, ಕರ್ಣ, ಅಶ್ವತ್ಥಾಮ, ಹೀಗೆ ಹಲವಾರು ಶಕುನಿ ಎಲ್ಲರೂ ಸೇರಿ ಆ ಒಬ್ಬ ಯುವಕನನ್ನ ಆತ್ಮಹತ್ಯೆ, ಆ ಒಂದು ಹತ್ಯೆ ಮಾಡಿದಂಥದ್ದು. ಆ ದೃಶ್ಯಗಳನ್ನ ನೀವೆಲ್ಲ ಸಿನಿಮಾಗಳಲ್ಲೂ ನೋಡಿದ್ದೀರಿ, ಕಥೆಗಳಲ್ಲೂ ಓದಿದ್ದೀರಿ. ಅದನ್ನು ನಾನು ಯಾತಕ್ಕೆ ನೆನಪಿಸ್ಕೊತಾ ಇದ್ದೇನೆ, ಅವತ್ತಿನ ಚುನಾವಣೆ 2019 ನಿಮ್ಮೆಲ್ಲರ ಒಂದು ಪ್ರೀತಿ ಈ ಪಕ್ಷದ ಮೇಲೆ ಇತ್ತು, ಇವತ್ತೂ ಇದೆ, ಮುಂದೇನೂ ಇರುತ್ತೆ, ನನಗೆ ಗೊತ್ತಿದೆ. ನನಗೆ ಆ ಚುನಾವಣೆಯಲ್ಲಿ ಚಕ್ರವ್ಯೂಹ ಅಂತಕ್ಕಂಥ ಪದ ಏನು ಬಳಸಿದ್ದೇನೆ. ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಕುತಂತ್ರದಲ್ಲಿ ಹತನಾದಂಥ ರೀತಿಯಲ್ಲಿ ಕೆಲವು ರಾಜಕಾರಣಿಗಳ ಕುತಂತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲಾಯಿತು ಹೊರತು ಮಂಡ್ಯ ಜಿಲ್ಲೆಯ ಜನತೆ ಅವನಿಗೆ ಸೋಲನ್ನು ಕೊಟ್ಟಿಲ್ಲ. ಇದು ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಯಾತಕ್ಕೆ ಇವತ್ತು ನಾನು ಅಭ್ಯರ್ಥಿ ಆಗಲಿಕ್ಕೆ ಇದು ದೈವೇಚ್ಛೆ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ನಾನು ನಿಲ್ಲಬೇಕು ಅಂತಕ್ಕಂಥ ಒಂದು ಸಣ್ಣ ಚಿಂತನೆ ಮಾಡದೇ ಇದ್ದನು. ಕೊನೆಗೆ ಅಂತಿಮವಾಗಿ ನೀವೇನು ಹೇಳೋದು ನಿಲ್ಲಿಸಿದ್ದೀರಿ, ನಮ್ಮ ಪಕ್ಷದ ಮುಖಂಡರುಗಳು ನಿಲ್ಲಿಸಿದ್ದೀರಿ. ಬಹುಶಃ ಅವತ್ತು ಅಭಿಮನ್ಯುವಿನ ಹತ್ಯೆ ಏನಾಗುತ್ತೆ, ಅವತ್ತು ಅಭಿಮನ್ಯುವಿನ ಹತ್ಯೆಯಲ್ಲಿ ಯಾವೊಂದು ತಂದೆಯ ಸ್ಥಾನದಲ್ಲಿದ್ದಂಥ ಅರ್ಜುನ ಒಂದು ಶಪಥ ಮಾಡಿದಂಥದ್ದು, ಅದೆಲ್ಲವನ್ನು ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ.
ಅವತ್ತಿನ ಕುರುಕ್ಷೇತ್ರದಲ್ಲಿ ನಡೆದಂಥ ಘಟನೆ ಈಗಿನ ಚುನಾವಣೆಯಲ್ಲೂ ಇವತ್ತು ಮರುಕಳಿಸಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಯಾವುದೇ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಹಾಕಿರ್ತಕ್ಕಂಥ ಅಭ್ಯರ್ಥಿ ಹಣದಲ್ಲಿ ನಾವ್ಯಾರು ಅವ್ರ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹಣದಲ್ಲಿ ನಾವು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ನನಗೆ ಮಂಡ್ಯ ಜಿಲ್ಲೆಯ ಜನತೆ ಎಂದೂ ಸಹ ಹಣಕ್ಕೆ ನೀವು ಯಾವುದೇ ಕಾರಣಕ್ಕೂ ತಲೆ ಬಾಗ್ತಕ್ಕಂಥವರೆಲ್ಲ ಈ ಮಂಡ್ಯ ಜಿಲ್ಲೆಯ ಜನತೆ ನನಗೆ ನಂಬಿಕೆ ಇದೆ. ಅವರಿಗಾಗಲೇ 2-3 ತಿಂಗಳಿಂದ ಯಾವೊಂದು ಹಣದಲ್ಲಿ ಚುನಾವಣೆ ಗೆಲ್ಲಕ್ಕೆ ನಮ್ಮ ಎದುರುಗಾಳಿಗಳು ಹೊರಟಿದ್ದಾರೆ. ಬಹುಶಃ ನನ್ನನ್ನು ಈ ಚುನಾವಣೆಯಲ್ಲಿ ಭಗವಂತನೇ ನಿಲ್ಲಿಸಿ ನಿಮ್ಮ ಕುಟುಂಬದ ಮಗನಾಗಿ ನನ್ನನ್ನು ಕಳೆದ 10-15 ವರ್ಷಗಳಿಂದ ಈ ರಾಜಕಾರಣದಲ್ಲಿ ನೀವೇನು ಸಾಕಿದ್ದೀರಿ, ಇವತ್ತು ಆ ಅರ್ಜುನನ ಸ್ಥಾನದಲ್ಲಿ ನಿಂತು ಈ ಕಾಂಗ್ರೆಸ್ನ ಕುತಂತ್ರ ಏನಿದೆ ಅದಕ್ಕೆ ಪಾಠವನ್ನು ಕಲಿಸಬೇಕು ಅಂತಲೇ ಇವತ್ತು ಈ ಜಿಲ್ಲೆಯ ಜನತೆ ನನ್ನನ್ನು ಆಶೀರ್ವದಿಸ್ತಾರೆ ಅಂತಕ್ಕಂಥದ್ದು ನನ್ನ ಆತ್ಮವಿಶ್ವಾಸ ಹೇಳುತ್ತೆ. ಪುಟ್ಟಣ್ಣ ಅವರು ಹಲವಾರು ವಿಷಯಗಳನ್ನ ಹೇಳಿದ್ರು. ಈಗ ಯಾವ ರೀತಿಯ ಅಭಿವೃದ್ಧಿಗಳನ್ನು ಮಾಡಿದ್ದೇನೆ ಈ ತಾಲೂಕಿಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಳಿದರು. ಪಾಪ ನಮ್ಮ ಕಾಂಗ್ರೆಸ್ನ ಸ್ನೇಹಿತರುಗಳು ಇವತ್ತು ಬೆಳಿಗ್ಗೆಯಿಂದ KR ನಗರ, ಅಲ್ಲಿಂದ KR ಪೇಟೆ, ಅಲ್ಲಿಂದ ನಮ್ಮ ನಾಗಮಂಗಲದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿರಾವೇಶದಲ್ಲಿ ಏಕವಚನದಲ್ಲಿ ಆ ಪದಗಳನ್ನು ನಾವು ಕೇಳಲೇ ಇಲ್ಲ ಅಂತ ಪದಗಳನ್ನು ಉಪಯೋಗ ಮಾಡಿ ನನ್ನ ಬಗ್ಗೆ ಅವಹೇಳನ ಮಾಡಿ ಮಾತನಾಡಿದ್ದಾರೆ. ನಾನು ಆ ಮಟ್ಟಕ್ಕೆ ಇಳಿಯಲಿಕ್ಕೆ ಹೋಗೋದಿಲ್ಲ. ಏನು ಅವರು ಹೇಳಿರ್ತಕ್ಕಂಥ ಪದ ನಮ್ಮ ಹಳ್ಳಿ ಭಾಷೆಯಲ್ಲಿ ಒಂದೊಂದ್ಸಲ ನಾವೆಲ್ಲ ಮಾತಾಡ್ತೀವಲ್ಲ, ಕುಮಾರಸ್ವಾಮಿ ಏನು ಕಿತ್ತುಗುಡ್ಡೆ ಹಾಕವನೇ ಮಂಡ್ಯ ಜಿಲ್ಲೆಯಲ್ಲಿ ಅಂತ ಹೇಳಿ ಏಕವಚನದಲ್ಲಿ ಮಾತನಾಡಿದ್ದಾರೆ. ತೀರ್ಮಾನ ಈ ಒಂದು ವೇದಿಕೆ ಮುಖಾಂತರ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ತಂದೆ ತಾಯಂದ್ರ ತೀರ್ಮಾನಕ್ಕೆ ಬಿಡ್ತೇನೆ. ನನಗೆ ಸರ್ಟಿಫಿಕೇಟ್ ಬೇಕಾಗಿರೋದು ಆ ವ್ಯಕ್ತಿಗಳಿಂದ ಅಲ್ಲ. ನನಗೆ ಸರ್ಟಿಫಿಕೇಟ್ ಬೇಕಿರ್ತಕ್ಕಂಥದ್ದು ನಾನು ಈ ಭೂಮಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಹೃದಯದಲ್ಲಿ ಒಂದು ಸಣ್ಣ ಇಲ್ಲಪ್ಪ ನಮ್ಮ ಜಿಲ್ಲೆಗೆ ಏನಾದರೂ ಮಾಡಿದ್ದಾನೆ, ಕೆಲಸ ಮಾಡಿದ್ದಾನೆ ಅಂತೇಳಿ ನಿಮ್ಮ ಹೃದಯದಲ್ಲಿ ಒಂದು ಬಾರಿ ನನ್ನನ್ನು ನೆನೆಸ್ಕೊಳ್ತಕ್ಕಂಥ ಆ ಆಸ್ತಿ ನನಗೆ ಬೇಕಾಗಿರತಕ್ಕಂಥದ್ದು ಈ ಜಿಲ್ಲೆಯ ಜನತೆಯಿಂದ. ಅವರು ಯಾರಿಗೂ ಅಲ್ಲ. ಪುಟ್ಟಣ್ಣ ಅವರು ಹಲವಾರು ವಿಷಯಗಳನ್ನು ಸ್ಮರಿಸ್ಕೊಂಡ್ರು. 2006ರಿಂದ ಯಾವ ರೀತಿ ನಡೀತು ಅಂತೇಳಿ. ನಾನು ಇನ್ನೂ ರಾಜಕಾರಣಕ್ಕೂ ಬಂದಿರಲಿಲ್ಲ. ಯಾವೊಂದು ಕಾವೇರಿ ನೀರಿನ ವಿಷಯದಲ್ಲಿ 91ನೇ ಇಸ್ವಿನಲ್ಲಿ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಒಂದು ಟ್ರಿಬ್ಯುನಲ್ನಲ್ಲಿ ಒಂದು ಪ್ರಿಲಿಮಿನರಿ ಅಂತಕ್ಕಂಥ ವರದಿಯನ್ನು ಕೊಟ್ಟಂಥದ್ದೇನಿದೆ, ಅದರ ವಿರುದ್ಧ ಸನ್ಮಾನ್ಯ ದೇವೇಗೌಡರು ಧ್ವನಿ ಎತ್ತಿ ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ಒಂದು ರೈತರ ಸಮಾವೇಶಕ್ಕೆ ತೀರ್ಮಾನ ಮಾಡೋದು. ಆ ರೈತರ ಸಮಾವೇಶಕ್ಕೆ ಇಲ್ಲಿ ನಿಂತಿರ್ತಕ್ಕಂಥ ನಿಮ್ಮ ಪಾಂಡವಪುರದ ಮಗ ಸುಮಾರು 150-200 ಲಾರಿಗಳನ್ನು ತಗೊಂಡು ದೇವೇಗೌಡರ ಮುಂದೆ ಹೋಗೋದು. ನಾನು ಅವತ್ತಿನ ಕಾರ್ಯಕ್ರಮಕ್ಕೆ ಖರ್ಚು ವೆಚ್ಚಗಳು ಬೇಕಿತ್ತಲ್ಲ, ಜನಾಂಬಿಕಾ ಹಂಚಿಕೆದಾರನಾಗಿ ಸಿನಿಮಾದ ಹಂಚಿಕೆದಾರನೇನಿದ್ದೆ. ಅವತ್ತಿನ ನನ್ನ ಕಚೇರಿಯ ಸಂಪಾದನೆ 2 ಲಕ್ಷ ರೂಪಾಯಿಗಳನ್ನು, ಅವತ್ತಿನ 2 ಲಕ್ಷ ಇವತ್ತು ಬಹುಶಃ ಅದರ ವ್ಯಾಲ್ಯೂ ಎಷ್ಟು ನಾನೀಗ ಹೇಳಲಿಕ್ಕೆ ಹೋಗೋದು. ಆ 2 ಲಕ್ಷ ರೂಪಾಯಿಗಳನ್ನು ಒಂದು ಪೇಪರ್ನಲ್ಲಿ ಅವತ್ತಿನ ಕಲೆಕ್ಷನ್ ಏನಿತ್ತು ಕಚೇರಿನಲ್ಲಿ ಸುತ್ತಕೊಂಡು ಬಂದು ಶಿವಾನಂದ್ ಅವರು, ನಮ್ಮ ಬೂದ್ನೂರಿನ ಶಿವಾನಂದ್ ಅವರು ಸಹ ಜಿಲ್ಲಾ ಪಂಚಾಯತಿ ಸದಸ್ಯರು, ನಮ್ಮ ಪಕ್ಷದಲ್ಲೇ ಆಗ ಅವರ ಮನೆಯಲ್ಲಿ ಮೀಟಿಂಗ್ ಏನು ನಡೀತಾ ಇತ್ತು. ಆ ಹಣವನ್ನು ಕಾವೇರಿಯ ಹೋರಾಟಕ್ಕೆ ಮಹಾರಾಜ ಗ್ರೌಂಡ್ನಲ್ಲಿ ಏನೊಂದು 50,000ರಿಂದ 1 ಲಕ್ಷ ಜನ ಸೇರಿಸಿ ಕೊಟ್ಟರು. ಆ ಹಣವನ್ನು ಅವತ್ತು ಕೊಟ್ಟಂಥದ್ದು ಇವತ್ತು ಯಾಕೆ ನೆನೆಸ್ಕೊತೀನಿ ಅಂದರೆ, ಈ ಮಹಾನುಭಾವರುಗಳು ಏನು ಕೊಟ್ಟ ಕುಮಾರಸ್ವಾಮಿ ಮಂಡ್ಯಗೆ ಅಂತ ಹೇಳ್ತಾ ಇದ್ದಾರಲ್ಲ, ನೆನಪಿಸ್ಕೊಡ್ತಾ ಇದ್ದೀನಿ ನಿಮಗೆ ಜಿಲ್ಲೆಯ ಜನತೆಗೆ. ಇದೇ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿತ್ತು 2016-17. ನಾವು ಕಂಡರಿದೇ ಇರತಕ್ಕಂಥ ಕನಸಿನಲ್ಲೂ ಯೋಚನೆ ಮಾಡ್ಲಿಕ್ಕಾಗಲ್ಲ. ಇದು ಸಕ್ಕರೆ ನಾಡು, ಹಸಿರು ನಾಡು ಅಂತಕ್ಕಂಥ ಹೆಸರು. ಇಂಥ ಒಂದು ಜಿಲ್ಲೆಯಲ್ಲಿ 200ಕ್ಕೂ ಹೆಚ್ಚಿನ ರೈತ ಕುಟುಂಬದ ಆತ್ಮಹತ್ಯೆ. ಈ ಮಹಾನುಭಾವರುಗಳು ಯಾರಾದರೂ ಒಬ್ಬರು
ಬಂದು ನನ್ನ ರೈತರ ಕುಟುಂಬದಲ್ಲಿ ಸಾವಾದಾಗ ಆ ತಂದೆ ತಾಯಂದ್ರಿಗೆ ಏನಾದ್ರು ಒಂದು ಸಣ್ಣ ಸಂತಾಪ ಹೇಳಿದ್ರ ಇವರು ನನ್ನನ್ನು ಪ್ರಶ್ನೆ ಮಾಡ್ತಾರೆ. ಅವತ್ತು 200 ಕುಟುಂಬಗಳಿಗೆ ಭೇಟಿ ಕೊಟ್ಟು ಆತ್ಮಹತ್ಯೆ ಆದಂತ ಕುಟುಂಬಗಳಿಗೆ ನನ್ನ ಕೈಲಾದ ಮಟ್ಟಿಗೆ ಆರ್ಥಿಕ ನೆರವನ್ನ ಆ ರೈತ ಬಂಧುಗಳ ಕುಟುಂಬಕ್ಕೆ ಕೊಟ್ಟಂತ ದಿನಗಳೇನಿದೆ, ಬರೀ ಮಂಡ್ಯ ಜಿಲ್ಲೆ ಒಂದಕ್ಕೆ ಕೊಡಲಿಲ್ಲ, ಹಾವೇರಿ, ರಾಯಚೂರು, ಬಿಜಾಪುರ, ಕಲಬುರಗಿ ಈ ಎಲ್ಲಾ ಭಾಗದಲ್ಲೂ ರೈತ ಕುಟುಂಬಗಳಿಗೆ ಭೇಟಿ ಕೊಟ್ಟು ನಾನು ಅವರಿಗೆಲ್ಲ ಒಂದು ಮಾತು ಕೊಟ್ಟೆ. ಆತ್ಮಹತ್ಯೆಗೆ ಶರಣಾಗಬೇಡಿ, ನಿಮ್ಮ ಕುಟುಂಬಗಳನ್ನು ಅನಾಥರ ಮಾಡಬೇಡಿ, ನಿಮ್ಮ ಒಂದು ಸಾಲಗಳನ್ನ ನನ್ನ ಪಕ್ಷ ಅಧಿಕಾರಕ್ಕೆ ಬಂದರೆ ತಕ್ಷಣ ನಿಮ್ಮ ಸಾಲವನ್ನು ತೀರಿಸ್ತೀನಿ, ಯಾರು ಆತ್ಮಹತ್ಯೆಗೆ ಶರಣಾಗಿ ನಿಮ್ಮ ಕುಟುಂಬ ಅನಾಥ ಮಾಡ್ಕೋಬೇಡಿ ಅಂದೆ. ಸಿದ್ದರಾಮಯ್ಯನವರು ಹೇಳಿದ್ರು, ಇವನು ಎಲ್ಲಿ ಮುಖ್ಯಮಂತ್ರಿ ಆಯ್ತಾನೆ, ಇವನಿಗೆ ಅಧಿಕಾರ ಎಲ್ಲಿ ಬರುತ್ತೆ, ಸರ್ಕಾರ ಎಲ್ಲಿ ತರ್ತಾರೆ, ಇವರು ಸುಳ್ಳು ಹೇಳ್ತಾ ಇದ್ದಾನೆ ಅಂತಕ್ಕಂಥ ಮಾತಾಡಿದ್ರು. ಇವ್ರ ಅಪ್ಪನಾಣೆ ಮುಖ್ಯಮಂತ್ರಿ ಆಗಲ್ಲ ಅದು, ಅವರ ಅಪ್ಪನಾಣೆ ಹೇಳಿಲ್ಲ, ನಮ್ಮ ಅಪ್ಪನಾಣೆ ಹೇಳಿದ್ರು ಮುಖ್ಯಮಂತ್ರಿ ಆಗಲ್ಲ ಅಂತ. ಚುನಾವಣೆ ಆಯ್ತು, 39 ಸ್ಥಾನ ನಮಗೆ ಕೊಟ್ಟರು. ಮಂಡ್ಯ ಜಿಲ್ಲೆಯ ಜನ ನೀವು 8 ಸ್ಥಾನಗಳನ್ನ ನಮ್ಮ ಪಕ್ಷಕ್ಕೆ ಗೆಲ್ಲಿಸ್ಕೊಟ್ರಿ. ನಾನು ಈ ಭೂಮಿಗೆ ಹೋದ್ರೂ ಮರೀಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಈ ಜಿಲ್ಲೆಯ ಜನತೆಯ ಋಣವನ್ನು. ನಾನು ತೆಗೆದುಕೊಂಡಂತ ನಿಲುವು ನನ್ನ ರೈತರ ಸಾಲ ಮನ್ನಾ. ಅವರು ಎಷ್ಟು ಸಮಯಕ್ಕೆ ನನಗೆ ಬೆಂಬಲ ಕೊಟ್ಟಿದ್ದಾರೆ ಅದೆಲ್ಲ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. 25,000 ಕೋಟಿ ರೈತರ ಸಾಲ ಮನ್ನಾಗೆ ಹಣವನ್ನು ನಾನೇನು 14 ತಿಂಗಳಲ್ಲಿ ಕ್ರೋಢೀಕರಿಸಿ ಈ ರಾಜ್ಯದ ರೈತರಿಗೆ ಕೊಟ್ಟೆ. ಅದರಲ್ಲಿ ಮಂಡ್ಯ ಜಿಲ್ಲೆಗೆ 750 ಕೋಟಿ ಹಣ ಬಿಡುಗಡೆ ಮಾಡಿಕೊಟ್ಟಿದ್ದೇನೆ. ಮಂಡ್ಯ ಜಿಲ್ಲೆ ಏನ್ ಕಿಸ್ತಿದೀಯಪ್ಪ, ಏನ್ ಕೊಟ್ಟಿದೀಯಪ್ಪ, ತರದಿದೀಯಪ್ಪ ಅಂದ್ರಲ್ಲ ಮಹಾನುಭಾವ ನಮ್ಮ ಕನಕಪುರದ ಲೀಡರು. ಕಳೆದ ಚುನಾವಣೆ ಹೇಳಿದ್ರು, ಮಂಡ್ಯಕ್ಕೆ ಬಂದು ಅಯ್ಯೋ ಕುಮಾರಸ್ವಾಮಿನೂ ಮುಖ್ಯಮಂತ್ರಿ ಆಗ್ಬಿಟ್ಟ, ದೇವೇಗೌಡರು ಆದ್ರು, SM ಕೃಷ್ಣ ಆದ್ರು, ನನಗೂ ಒಂದು ಬಾರಿ ಮುಖ್ಯಮಂತ್ರಿ ಮಾಡಿ ಪೇಪರ್ ಪೆನ್ನು ಕೊಡಿ ಅಂದ್ರು. ತಾವು ಕೊಟ್ರಿ ನಂಬಿಕೆಯಿಂದ. ಆ ಪೇಪರ್ ಪೆನ್ ಯಾವುದಕ್ಕೆ ಉಪಯೋಗ ಮಾಡಿದ್ರು? ಮೇಕೆದಾಟಿಗೆ ಕಟ್ಟೋದಕ್ಕೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು. ಚುನಾವಣೆ ಆಯ್ತು, ಮತ ಕೊಟ್ರಿ, ಗೆದ್ರು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನೂ ಆದ್ರು. ಕೊನೆಗೆ ಏನ್ ಮಾಡಿದ್ರು? ಇವರೇ ನೀರಾವರಿ ಸಚಿವರು. ಕೊನೆಗೆ ನಮ್ಮ ನೀರು ನಮ್ಮ ಹಕ್ಕು ಘೋಷಣೆ ಮಾಡ್ಕೊಂಡು ಬಂದ್ರಲ್ಲ ಪಾದಯಾತ್ರೆಯಲ್ಲಿ, ನಮ್ಮ ನೀರು ನಮ್ಮ ಹಕ್ಕು ಹೋಗೇ ಬಿಡ್ತು. ನಮ್ಮ ನೀರು ತಮಿಳುನಾಡು ಹಕ್ಕು ಅಂತ ಹೇಳಿ ನಿರಂತರವಾಗಿ ನೀರನ್ನ ಬಿಟ್ಟರು ಮಹಾನುಭಾವರು. ನಮ್ಮ ಜನಕ್ಕೆ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ನನ್ನ ಹಳೆಯ ಸ್ನೇಹಿತ, ಪಾಪ ತುಂಬ ಚೆನ್ನಾಗಿ ಮಾತಾಡ್ತಾರೆ ನನ್ನ ಬಗ್ಗೆ ಹೊಗಳಿ, ತುಂಬ ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಅವತ್ತು ವಿಜಯಲಕ್ಷ್ಮಿ ಪಂಡಿತ್ ಸಿದ್ದೇಗೌಡರು ಮಂತ್ರಿ ಆಗೋರು. ಇಲ್ಲಿ ನಿಂತಿದ್ದಾರೆ ನಿಮ್ಮ ಮನೆ ಮಗ. ಇಲ್ಲಣ್ಣ, ಇವತ್ತು ನಾವು ಪಕ್ಷ ಕಟ್ಟಬೇಕು, ಇವತ್ತು ವಿಜಯಲಕ್ಷ್ಮಿ ಮಂತ್ರಿ ಆದರೆ ನಾವು ಪಕ್ಷ ಕಟ್ಟಕ್ಕಾಗಲ್ಲ, ಅವ್ರನ್ನೇ ಮಾಡಿ ಅಂತೇಳಿ ಮಾಡಿಸಿದ್ದು ಈ ಪುಟ್ಟರಾಜು. ಇವೆಲ್ಲ ಒಂದು ಇತಿಹಾಸ ಇರಲಿ. ಈಗ ಬೆಳೆದ್ಬಿಟ್ಟಿದ್ದಾರೆ, ದೊಡ್ಡವರಾಗಿದ್ದಾರೆ. ಇವತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅವರು ಕೊಟ್ಟಂತ ರೈತರಿಗೆ ಸಲಹೆ ಏನು ಯೋಚನೆ ಮಾಡಿ. ಈ ಬಾರಿ ನಮ್ಮ ರೈತರು ಮಂಡ್ಯ ಜಿಲ್ಲೆನಲ್ಲಿ ಭತ್ತವನ್ನ ನಾಟಿ ಮಾಡಬೇಡಿ ಅಂತ ಹೇಳಿ ಆದೇಶ ಮಾಡಿದಂತ ಯಾರಾದ್ರೂ ಒಬ್ಬ ಕೃಷಿ ಸಚಿವ ಈ ರಾಜ್ಯದಲ್ಲಿ 77 ವರ್ಷದಲ್ಲಿ ಬಂದಿದ್ರೆ ಅದು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು. ಯಥೇಚ್ಛವಾಗಿ ತಮಿಳುನಾಡಿಗೆ ನೀರು ಬಿಟ್ಕೊಂಡ್ರಿ, ದೇವೇಗೌಡರ ಕಾಲದಲ್ಲಿ ಬಿಡ್ಲಿಲ್ವಾ, ಅವ್ರ ಕಾಲದಲ್ಲಿ ಬಿಡ್ಲಿಲ್ವಾ ಅಂತಾರೆ. ನಮ್ಮ ಕಾಲದಲ್ಲಿ 2 ಬೆಳೆ ತೆಗಿಲಿಕ್ಕೆ ನೀರು ಕೊಟ್ಟಿದ್ದೇವೆ. ಆ ಭಗವಂತ ಪ್ರಕೃತಿ ನಮಗೆ ಬೆಂಬಲ ಕೊಟ್ಟಿದ್ದಾನೆ. ಇದನ್ನ ಸ್ಪಷ್ಟವಾಗಿ ಯಾಕೆ ಹೇಳ್ತೇನೆ, ಇವತ್ತು ಇಂಥ ಪರಿಸ್ಥಿತಿನಲ್ಲಿ ನೋಡದೆ ನಾನು ಹಲವಾರು ಕಡೆ, ಆ ಮದ್ದೂರಿನ ಭಾಗದಲ್ಲಿ ಬಂದ್ರೆ ಮಳವಳ್ಳಿ ಕಡೆಯಿಂದ KM ದೊಡ್ಡಿ ಮೇಲೆ, ಇಲ್ಲಿ ಪಾಂಡವಪುರದಲ್ಲಿ ಮೊನ್ನೆ ನಾನು ಕೇರ್ಪೇಟೆಗೆ ಹೋಗಬೇಕಾದ್ರೆ ಹಲವಾರು ಭಾಗದಲ್ಲಿ ಕಬ್ಬಿನ ಬೆಳೆ ಒಣಗಿ ಇವತ್ತು ಬೆಂಕಿ ಇಡ್ತಕ್ಕಂಥ ಪರಿಸ್ಥಿತಿಗೆ ಮಂಡ್ಯ ಜಿಲ್ಲೆಯ ಜನತೆ ಬಂದಿದ್ರೆ ಈ ದರಿದ್ರ ಕಾಂಗ್ರೆಸ್ನವರಿಂದ. ಕುಡಿಯೋ ನೀರಿಲ್ಲ. ಈಗ ಅದೇನೋ ಹೇಳಿದ್ರಲ್ಲ, ಪುಟ್ಟರಾಜಣ್ಣ ಜ್ಞಾಪಕ ಮಾಡುದು, ಪಾಪ ಕಾಂಗ್ರೆಸ್ ಅಭ್ಯರ್ಥಿ ನಿಂತಿದ್ದಾರೆ ಇರಲಿ. ಇವತ್ತು VC ನಾಲೆಗೆ ಯಾವೊಂದು 2ನೇ ಹಂತದ ಕಾಲುವೆ ಆಧುನೀಕರಣಕ್ಕೆ 4 ಸ್ಟೇಜ್ನಲ್ಲಿ 522.37 ಲಕ್ಷ ಕೋಟಿ, 522.37 ಲಕ್ಷ
ಕೋಟಿ ಹಣವನ್ನ 7/3/2019 ದಿನಾಂಕವನ್ನು ಹೇಳ್ತೀನಿ ಕೇಳಿ. 7/3/2019 ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ, ಪುಟ್ಟರಾಜಣ್ಣ ಸಣ್ಣ ನೀರಾವರಿ ಸಚಿವರಾಗಿ ಈ ಕಾಲುವೆ ಆಧುನೀಕರಣಕ್ಕೆ ಹಣವನ್ನ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಮೊದಲನೇ ಹಂತದಲ್ಲಿ 300 ಕೋಟಿ ರೂಪಾಯಿಗಳ ಆಡಳಿತಾತ್ಮಕ ಮಂಜೂರಾತಿ ಕೊಟ್ಟು ಹಣಕಾಸು ಇಲಾಖೆಯಿಂದ ಅಪ್ರೂವಲ್ ಕೊಟ್ಟವನು ಈ ಕುಮಾರಸ್ವಾಮಿ. ಏನ್ ಕಿತ್ತಿದೆಯಪ್ಪ ಅಂತಾರೆ. ಏನ್ ಕಿತ್ತೆ ನೀನು ಮಂಡ್ಯ ಜಿಲ್ಲೆಗೆ ಅಂತ ಹೇಳ್ತಾರೆ. ಇಂಥ ಭಾಷೆಯನ್ನು ಉಪಯೋಗ ಮಾಡ್ತಕ್ಕಂಥ ಇಂಥ ವ್ಯಕ್ತಿಗಳನ್ನು ಬೆಂಬಲ ಕೊಡ್ತೀರ. ಈ ಜಿಲ್ಲೆಯ ಜನ ಯಾವ ಒಂದು ಪುಣ್ಯಕೋಟಿ ಕಥೆ ಇದೆ, ಆ ಪುಣ್ಯಕೋಟಿಯ ಕಥೆಯನ್ನು ಕೇಳಿ ಬಂದಿರತಕ್ಕಂಥ ಅತ್ಯಂತ ಮುಕ್ತ ಜನತೆ ಮಂಡ್ಯ ಜಿಲ್ಲೆಯ ಜನತೆ. ಪ್ರೀತಿಯನ್ನ ಕೊಟ್ರೆ ತಾಯಿ ಪ್ರೀತಿಯನ್ನ ಕೊಡ್ತೀರಿ. ಕೆಲವರ ಅಪಪ್ರಚಾರಗಳು ಇಲ್ಲ, ನಿಮ್ಮ ಮನಸ್ಸಿನ ಮೇಲೆ ನಾವೇನಾದ್ರು ಸ್ವಲ್ಪ ನೋವು ಕೊಟ್ರೆ ಇಲ್ಲ ಅನುಮಾನ ಪಡ್ತಕ್ಕಂಥ ರೀತಿಯಲ್ಲಿ ನಮ್ಮ ನಡವಳಿಕೆ ಇದ್ರೆ ಅವ್ರನ್ನ ಯಾವ ರೀತಿ ತುಳಿಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಈ ಜಿಲ್ಲೆಯ ಜನತೆಗೆ ಗೊತ್ತಿದೆ. ನಾನು ಭಯದಿಂದ ಇದ್ದವನು. ಇವತ್ತು ನೀವು ನನಗೆ ದೇವರ ಸಮಾನ. ನೀವು ಮಂಡ್ಯ ಜಿಲ್ಲೆಯವರು ಅಷ್ಟೇ ಅಲ್ಲ, ಈ ನಾಡಿನ ಜನತೆಯನ್ನ ನಾನು ದೇವರ ಸಮಾನ ಅಂತಕ್ಕಂಥ ಹೇಳ್ತೇನೆ. ಇವತ್ತೇನು ಚುನಾವಣೆ ನಡೀತಾ ಇದೆ ನೀವೆಲ್ಲ ನೋಡ್ತಾ ಇದ್ದೇನೆ. ನನ್ನ ತಾಯಂದರಿಗೆ ವಿಶೇಷವಾಗಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಈ 2,000 ರೂಪಾಯಿಗೆ ಮರಳಾಗಬೇಡಿ. ಇದೆಲ್ಲ ಇಲ್ಲೆಲ್ಲೋ ಇಲ್ಲಿ ತೋರಿಸ್ತಾರೆ. ನನ್ನದು ಈಗ ಇನ್ನೊಂದು ಕೊಡ್ತಾವ್ರೆ. ಈಗ ಇವರಿಬ್ಬರದಾಯ್ತು ಫೋಟೋ. ಈಗ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಮಾಧ್ಯಮದ ಸ್ನೇಹಿತರು ಇಲ್ಲಿ ಎಂತದೋ ಕೊಟ್ಟವರಿಗೆ ಎಲ್ಲ ಹಳ್ಳಿಗೆ ಹೋಗಿ ಈಗ ಇನ್ನೊಂದು ರಶೀದಿ ಬೇರೆ ಕೊಡ್ತಾವ್ರೆ ಮನೆಗೆ ಹೋಗಿ. ಕೇಂದ್ರ ಸರ್ಕಾರ ಬಂದರೆ 1 ಲಕ್ಷ ವೇತನವಂತ ಯಾರಿಗೆ? ಪ್ರತಿಯೊಬ್ಬ ವಿದ್ಯಾವಂತ ಯುವಕನಿಗೆ. ಆಮೇಲೆ ಪ್ರತಿ ವರ್ಷ 1 ಲಕ್ಷ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಸಾಲ ಮನ್ನಾ ಮಾಡ್ತಾರಂತೆ. ಇದ್ಯಾವುದೋ ಜಾತಿ ಗಣತಿ. ಈ ಜಾತಿ ಗಣತಿ ಹೆಸರಿನಲ್ಲಿ ಯಾವ ಸಮಾಜಕ್ಕೆ ದೋಖ ಹಾಕಿಕೊಂಡಿದ್ದಾರೆ ಈ ಸಿದ್ದರಾಮಯ್ಯ. ಜಾತಿ ಗಣತಿ ಹೆಸರಿನಲ್ಲಿ ಎಚ್ಚರಿಕೆಯಿಂದ ಇರಿ. ಇವರು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕೊಡ್ತಾರಂತೆ. ಇಲ್ಲಿ ಹೇಳ್ತೀನಿ ಕೇಳಿ, ಇವ್ರ 5 ಗ್ಯಾರಂಟಿ ಇದೆಯಲ್ಲ, ಇವತ್ತು ಅದು ಎಂಥದೋ ನಿನ್ನೆ ದಿನ ಪತ್ರಿಕೆಯಲ್ಲಿ ಖಾಲಿ ಚಂಪ್ ತೋರಿಸೋರಲ್ಲ, ಫೋಟೋ ಹಾಕಿ ನರೇಂದ್ರ ಮೋದಿಗೆ ಹೀಯಾಳಿಸಿ. ಇವತ್ತು ಆ ಖಾಲಿ ಚಂಪ್ ಮಾಡಿಟ್ಟಿರೋದು ನರೇಂದ್ರ ಮೋದಿ ಅಲ್ಲ. ಈ ಖಾಲಿ ಚೌಕನ್ನ ಇವತ್ತೇ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈ ರಾಜ್ಯದ ಖಜಾನೆಯನ್ನ ಲೂಟಿ ಮಾಡಿ ಖಾಲಿ ಚಂಪ್ ಇಟ್ಕೊಂಡು ಬರ್ತಾ ಇದ್ದಾರೆ. ಈಗ ನಿಮ್ಮ ಹತ್ರ ತೋರಿಸ್ತಾವ್ರೆ ಖಾಲಿ ಚಂಪನ್ನು. ಇವತ್ತು ಯಾವ ಪರಿಸ್ಥಿತಿಗೆ ತಂದಿದ್ದೇವೆ ಅಂತಕ್ಕಂಥದ್ದು ಇಲ್ಲಿ ಯಾಕೆ ಹೇಳ್ತೇನೆ ಅಂದ್ರೆ, ಇಲ್ಲಿ ನಮ್ಮ ಹಳ್ಳಿಯ ತಾಯಂದ್ರಿಗೆ 2,000 ಗೃಹಲಕ್ಷ್ಮಿ ಯೋಜನೆ ಹೇಳಿದ್ರು, ಯುವಕರಿಗೆ ಯುವನಿಧಿ ಅಂತ ಹೇಳಿದ್ರು. ಆಮೇಲೆ ಏನ್ ಹೇಳಿದ್ರು, ಹಿಂದೆ ಗ್ರಾಜುಯೇಟ್ ಆದರೆ ಕೊಡಲ್ಲ, ಈ ವರ್ಷದಿಂದ ಪಾಸ್ ಆದರೆ ಮುಂದಿನ 6 ತಿಂಗಳು ನೀವು ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ನೀವು ರಿಜಿಸ್ಟರ್ ಮಾಡಿಸ್ಕೊಂಡು ನಿಮಗೆ ಕೆಲಸ ಸಿಗದೆ ಇದ್ರೆ, ಹೆಚ್ಚುವರಿ ಓದ್ಲಿಕ್ಕೆ ಹೋಗದೆ ಇದ್ರೆ ಆಗ ನಿಮಗೆ 2,000 2 ವರ್ಷ ಕೊಡ್ತೀವಿ ಅಂತ. 2 ವರ್ಷ ನಿಮಗೆ ಕೆಲಸ ಸಿಗದೆ ಇದ್ರೆ ಏನ್ ಮಾಡ್ತೀರಿ? ಯುವಕರು ಕೆಲಸನೇ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ. ಆಗ 2 ವರ್ಷ ಆದ್ಮೇಲೆ ಏನ್ ಮಾಡೋದು ನೀವು? ಯುವಕರು ಇದು ಇವ್ರ ಕಾರ್ಯಕ್ರಮ. ನನ್ನ ತಾಯಂದ್ರಿಗೆ 2,000 ಏನು ಕೊಡ್ತಾ ಇದ್ದಾರೆ. ಈ 2,000ದಲ್ಲಿ ಇವ್ರು ಹೇಳೋದು, ಒಂದು ಕಡೆ ಪುಕ್ಕಟ್ಟೆ ಕರೆಂಟು 200 ಯೂನಿಟ್ ಅಂದ್ರು. ಈ ಆಮೇಲೆ ಯಾರು 6 ತಿಂಗಳಿಂದ ಆವರೇಜ್ ಯೂಸ್ ಮಾಡಿದಿರಿ ಅದಕ್ಕೆ 10% ಜಾಸ್ತಿ ಕೊಡ್ತೀವಿ ಅಂತೇಳಿ 200 ಯೂನಿಟ್ ಇಲ್ಲ. ಈಗ 200 ಯೂನಿಟ್ ಕೊಡ್ತೀವಿ ಅಂತ ಹೇಳಿದರು ನಮ್ಮ ರೈತರು. ಯಾವೊಂದು ಹೊಸ ಬೋರ್ವೆಲ್ ಹಾಕ್ಸಿ ಒಂದು TC ಹಾಕ್ಸ್ಕೋಬೇಕು ಅಂದ್ರೆ, ರೇವಣ್ಣ ವಿದ್ಯುತ್ ಇಲಾಖೆ ಸಚಿವ ಇದ್ದಾಗ, ನಾನು ಮುಖ್ಯಮಂತ್ರಿ ಇದ್ದಾಗ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಇದ್ದಾಗ 5,000ರಿಂದ 25,000 ರೂಪಾಯಿ ಒಳಗೆ ನಿಮಗೆ TC ಹಾಕೊಡ್ತಾ ಇದ್ದು. ಇವತ್ತು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ? 2 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಿ. ಇದು ಗ್ಯಾರಂಟಿ ಕಾರ್ಯಕ್ರಮ, ಬಡವರು ಉದ್ಧಾರ ಮಾಡೋದು. ನನ್ನ ತಾಯಂದ್ರಿಗೆ ಯಾಕೆ ಹೇಳ್ತೀನಿ ಅಂದ್ರೆ, ನಿಮಗೆ 2,000 ರೂಪಾಯಿ ಏನು ಬರ್ತಾ ಇದೆ, ಇವ್ರ ಮನೆಯಿಂದ ತಂದು ಕೊಡ್ತಾ ಇಲ್ಲ, ನಿಮ್ಮ ಮನೆಯ ದುಡ್ಡೇ ಇದು. ಈ ಕಾರ್ಯಕ್ರಮ ಕೊಡ್ಲಿಕ್ಕೆ 1,05,000 ಕೋಟಿ ಸಾಲ ಮಾಡಿದ್ದಾರೆ ಈ ವರ್ಷ. 1,05,000 ಕೋಟಿ. ಈ 5 ಕಾರ್ಯಕ್ರಮಕ್ಕೆ
52,000 ಕೋಟಿ ಕೊಡ್ತಿದ್ದೀವಿ ಅಂತಾರೆ. ಈಗ 1 ಲಕ್ಷ ಕೋಟಿ ಸಾಲ ಮಾಡಿ ನಿಮ್ಮ ಹೆಸರಲ್ಲಿ 52,000 ಕೊಟ್ಟು ಈ ಸಾಲ ಇದನ್ನ ಈ ಕಾರ್ಯಕ್ರಮಕ್ಕೆ 1 ಲಕ್ಷ ಕೋಟಿ ಸಾಲ ಮಾಡೋರಲ್ಲ, ಇನ್ನ 52,000 ಕೋಟಿ ಎಲ್ಲಿ ಹೋಗ್ತಾ ಇದೆ? ಈ 1 ಲಕ್ಷ ಕೋಟಿ ಸಾಲ ಮಾಡ್ಕೊಂಡಿದ್ದಾರೆ. ಈ ಸಾಲ ತೀರ್ಸೋದು ಯಾರು? ಈಗ ನಿಮ್ಗೇನು 2,000 ಕೊಡ್ತಾವ್ರೆ, ಈ ಸಾಲ ತೀರಿಸಬೇಕಾದ್ರೆ ಮತ್ತೆ ನೀವೇ ಕಟ್ಟಬೇಕು. ಈ ಸಾಲ ನಾವು ಕಟ್ಟಲ್ಲ. ಸಿದ್ದರಾಮಯ್ಯ ಇವತ್ತಿರ್ತಾರೆ, ನಾಳೆ ಹೋಗ್ಬೋದು. ಶಿವಕುಮಾರ್ ಇವತ್ತಿರ್ತಾರೆ, ಹೋಗ್ಬೋದು. ಈ 2,000 ಇವತ್ತೇನು ಕೊಟ್ಟವ್ರೆ, ಇದು ಸಾಲ ಏರ್ತಾ ಹೋಗ್ತದೆ ಸರ್ಕಾರದ ಖಜಾನೆಗೆ. ಈ ಸಾಲನ ಕೊನೆಗೆ ತೀರಿಸಬೇಕಾದ್ರೂ ನಮ್ಮ ತಾಯಂದ್ರನ್ನ ಮುಂದೆ ಬರೋ ಸರ್ಕಾರದಲ್ಲಿ ತೆರಿಗೆ ಹಾಕ್ತಾರೆ. ಈ ಸಾಲ ತೀರಿಸ್ತೀವಿ, ಖಜಾನೆ ತುಂಬಿಸ್ಬೇಕಲ್ಲ. ಈಗ ಇವ್ರೇನ್ ಮಾಡ್ತಾ ಇದ್ದಾರೆ, ನಮ್ಮ ತಾಯಂದ್ರಿಗೆ 2,000 ಇಲ್ಲಿ ಕೊಡ್ತೀವಿ ಅಂತಾರೆ. ಸಾಯಂಕಾಲ ಆಯ್ತು ಅಂದ್ರೆ ನಾವೇ ಕಲಿಸ್ಬಿಟ್ಟಿದೀವಿ 180 ಭಾಗ ಪ್ರತಿ ಕುಟುಂಬದಲ್ಲಿ ದುಡಿಮೆ ಮಾಡ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದರಿಗೆ ಕಲಿಸ್ಬಿಟ್ಟಿದೀವಿ. ಸಾಯಂಕಾಲ 6 ಗಂಟೆ ಆಯ್ತರಿಂದ ಕಾಯ್ತಾ ಇರ್ತೀವಿ. ಅಲ್ಲೆಲ್ಲ ಮಾಡಿದೀವಲ್ಲ, ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಅಂತ ಹೇಳಿ ವೈನ್ ಅಂಗಡಿಗಳು, ಬಾರ್ಗಳು ಮಾಡಿದೀವಲ್ಲ, ಅಲ್ಲೂ ಹೋದ್ರೆ ನಿಮಗೆ ಹಿಂದೆ 25 ರೂಪಾಯಿ ಇತ್ತು ಬಾಟ್ಲು, ಇವತ್ತು 100, 150, 200 ರೂಪಾಯಿ ಮಾಡೋರು. ನಮ್ಮ ತಾಯಂದ್ರಿಗೆ 2,000 ಕೊಡೋದು, ನಿಮ್ ಕೈನಲ್ಲಿ 4,000, 5,000 ನಿಮ್ ಜೋಬಕ್ಕೆ ಕಿತ್ಕೊಳ್ಳೋದು. ಅದರಿಂದ ಇದು ಪಿಕ್ ಪ್ಯಾಕೆಟ್ ಸರ್ಕಾರ, ಇದು ನಿಮ್ಮನ್ನು ಉದ್ಧಾರ ಮಾಡೋ ಸರ್ಕಾರ ಅಲ್ಲ. ದಯವಿಟ್ಟು ಯೋಚನೆ ಮಾಡಿ. ನಾನು ಅಸೂಯೆ ಹೇಳಲ್ಲ. ಈಗ ನಾನು ರೈತರು ಸಾಲ ಮನ್ನಾ ಮಾಡುತ್ತಲ್ಲ 25,000 ಕೋಟಿ, ಮಂಡ್ಯ ಜಿಲ್ಲೆಗೆ 750 ಕೋಟಿ ಕೊಟ್ಟಲ್ಲ. ನಾನೇನು ನಿಮ್ಮ ಮೇಲೆ ಹೆಚ್ಚಿನ ತೆರಿಗೆ ಹಾಕದ್? ನಾನು ನಿಮ್ ಜೋಬ್ ಕೈ ಹಾಕಿ ನಾನು ದುಡ್ಡು ಸರಿ ಮಾಡದ್? ನಾನು ಇದೆಲ್ಲವನ್ನ ಯೋಚನೆ ಮಾಡಿ. ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ನಿಂತೋಗಿದೆ. ಇವತ್ತು ನಿಮ್ಮ ರೈತರು ಬೆಳೆ ಬೆಳೆದ್ರೆ 38,000 ಕೋಟಿ ಬೆಳೆ ಬೆಳೆದ್ರೆ ನಷ್ಟ ಆಗಿದೆ. ಅದಕ್ಕೆ ಇವ್ರು ಎಷ್ಟು ಕೊಡ್ತೀವಿ ಅಂದ್ರು 2,000 ರೂಪಾಯಿ, 2,000 ರೂಪಾಯಿ ಹೆಕ್ಟರ್ಗೆ. ಅಂದ್ರೆ ಎಕರೆಗೆ 750 ರೂಪಾಯಿ. ಆ 750 ರೂಪಾಯಿ ತಗೊಳಕ್ ನೀವೇನು ಭಿಕ್ಷುಕರ? ನನ್ನ ರೈತರು. ನಾನು ಈ ಸರ್ಕಾರ ಕೇಳಲಿಕ್ಕೆ ಬಯಸ್ತೀನಿ. ನನ್ನ ಕಾಲದಲ್ಲಿ ನನ್ನ ತಾಯಂದು ಗ್ರಾಮ ವಾಸ್ತವ್ಯ ಕಳ್ಳಿಗೆ ಬಂದಾಗ, ಆ ಸಾರಾಯಿ ಮಾರರಾಗ, ದಯವಿಟ್ಟು ಸಾರಾಯಿ ನಿಲ್ಸಪ್ಪ, ನಮ್ಮ ಕುಟುಂಬಗಳು ಹಾಳಾಗ್ತವೆ, ಆರೋಗ್ಯದಲ್ಲಿ ನಮ್ಮ ಕುಟುಂಬದಲ್ಲಿ ಸಂಕಟ ಎದುರಿಸ್ತಾ ಇದ್ದೇವೆ, ಬಂದು ಒಡೆಯ ಕೆಲಸ ಎಲ್ಲ ಮಾಡ್ತಾರೆ, ಆ ಕಳಪಕ್ಕ ಸಾರಾಯಿ ಕೊಡೋದು ಅಂತ ವಿಷ ನಿಶ್ಚಿತವಾದಂತ ಸಾರಾಯಿ ಮಾರಾಟ ಮಾಡೋದು. ನನ್ನ ತಾಯಿಯನ್ನು ನೀವು ಗಮನಕ್ಕೆ ತಂದಾಗ ನಿಮಗೆ ಗೌರವ ಕೊಡಬೇಕು ಅಂತ ಹೇಳಿ ಸಾರಾಯಿಯನ್ನ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿದಂತವನು ನೀವು ಬೆಳೆಸಿರೋ ನಿಮ್ಮ ಮಗ ಅಂತಕ್ಕಂಥದ್ದು ಅರ್ಥ ಮಾಡಿ. ಅದಷ್ಟೇ ಅಲ್ಲ, ನಮ್ಮ ಯುವಕರು ಯಾವೊಂದು ಆನ್ಲೈನ್ ಲಾಟ್ರಿ ಆಡಕ್ ಹೋಗಿ ಸಾಲಗಾರರಾದ್ರಿ. ನನ್ನ ಮನೆ ಹತ್ರ ಒಂದ್ಸಲ ಒಬ್ಬ ಯುವಕ ಬಂದ, ಬೆಳಗ್ಗೆ 5:30, 6 ಗಂಟೆಗೆ ನಿಂತಿದ್ದ. ಕರೆದು ಏನಪ್ಪಾ ಅಂತ ಕೇಳಿದೆ. ಅಣ್ಣ, 2 ಲಕ್ಷ ಸಾಲ ಮಾಡ್ಕೊಂಡ್ಬಿಟ್ಟಿದ್ರಿ, ಆ ಸಾಲ ನಾನು ತೀರಿಸದೇ ಇದ್ರೆ ನನ್ನ ಕುಟುಂಬ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ. ಅವತ್ತೇ ನಿರ್ಧಾರ ಮಾಡಿದೆ, ಈ ರೀತಿಯ ಹಣವನ್ನ ವಸೂಲು ಮಾಡಿ ನನ್ನ ಸರ್ಕಾರ ಮಾಡಬಾರದು, ಇನ್ನು ಮುಂದಕ್ಕೆ ರಾಜ್ಯದಲ್ಲಿ ಯಾವುದೇ ಲಾಟ್ರಿಯನ್ನ ಮಾರಾಟ ಮಾಡಬಾರದು ಅಂತ ಹೇಳಿ ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ಆದ್ರೆ ಇವತ್ತು ಯಾವೊಂದು ಮಂಡ್ಯ ಜಿಲ್ಲೆನಲ್ಲಿ ರಾಜಾರೋಷವಾಗಿ ನಡೀತಾ ಇದೆ. ರಾಜಾರೋಷವಾಗಿ ಎಂಥವು ಬೆಟ್ಟಿಂಗ್ಗಳು, ಅದೆಂಥವು ಪ್ಲೇವಿನ ಆಟ, ಇವೆಲ್ಲ ನಡೀತಾವೆ. ಹೆಸರು ಹೇಳಕ್ ಹೋಗಲ್ಲ, ನಿಮಗೆ ಗೊತ್ತಿದೆ ಯಾರಿಗೆಲ್ಲ ನಡೆಸ್ತಾ ಇದ್ದಾರೆ ಅಂತ. ಅದರಿಂದ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಕ್ಕಳು, ನಾವು ಸೋತಿರ್ಲಿ ಗೆದ್ದಿರ್ಲಿ, ನಾವು ನಿಮ್ಮ ಜೊತೆನಲ್ಲೇ ಬದುಕಿದ್ದೇವೆ. ಅಧಿಕಾರ ಇದೆ ಅಂತೇಳಿ ತಲೆ ತಿರುಗಿ ನಾವು ಹೋಗ್ಲಿಲ್ಲ, ದುರಹಂಕಾರದ ಮಾತುಗಳಾಡಿಲ್ಲ. ಅಧಿಕಾರ ಹೋಯ್ತು ಅಂತ ಹೇಳಿ ಎದೆಗುಂದ್ಲಿಲ್ಲ. ನಿಮ್ಮ ಪರವಾಗಿ ಧ್ವನಿ ಎತ್ತಿ ರಸ್ತೆಯಲ್ಲಿ ಹೋರಾಟ ಮಾಡಿದ್ದೇವೆ, ಕೆಲಸ ಮಾಡಿದ್ದೇವೆ. ಇದೇ ಮಂಡ್ಯ ಜಿಲ್ಲೆನಲ್ಲಿ ಕಾಲ್ಬಾಯಿ ಜ್ವರದಲ್ಲಿ ಹಸುಗಳು ಸತ್ತು, ನಾನು ಆ ಸಂದರ್ಭದಲ್ಲಿ ಯಾವ ಕಾಂಗ್ರೆಸ್ ಸರ್ಕಾರ ಇತ್ತು 2013, ಹಳ್ಳಿಗೆ ಬಂದು ಸುಮಾರು 12 ಲಕ್ಷ ರೂಪಾಯಿ ಆ ಕಾಲದಲ್ಲಿ ಮಂಡ್ಯ ಜಿಲ್ಲೆ ಕೊಟ್ಟೋದೆ ಕಾಲ್ಬಾಯಿ ಜ್ವರದಲ್ಲಿ ಸತ್ತಂತ ಹಸುಗಳಿಗೆ. ಇವತ್ತು ಈ ಸರ್ಕಾರ ಏನ್ ಮಾಡಿದ್ದಾರೆ, 7 ತಿಂಗಳಿಂದ ನನ್ನ ತಾಯಂದಿರು ಹಾಲು ಉತ್ಪಾದನೆ ಮಾಡಿ ಇವತ್ತೇನು ಡೈರಿಗಳಿಗೆ ಜೀವ ಕೊಟ್ಟಿದ್ದೀರಿ, 7 ತಿಂಗಳಿಂದ ನಿಮ್ಗೆ ಇನ್ನೂ ದುಡ್ಡು ಕೊಡ್ಲಿಲ್ಲ. 750 ಕೋಟಿ ಇವತ್ತು ನಿಮ್ಗೆ ಇನ್ನೂ ದುಡ್ಡು ಬಂದಿಲ್ಲ. ಇದು ಈ ಸರ್ಕಾರ ಅದಕ್ಕೆ ಖಾಲಿ ಚಂಪ್ ತೋರಿಸ್ಕೊಂಡು ಓಡಾಡ್ತಾವ್ರಿ. ಈಗ ಖಾಲಿ ಚಂಪ್ ತುಂಬಿಸ್ಕೊಡಪ್ಪ ಅಂತೇಳಿ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಹಿಡ್ಕೊಂಡು ನಿಂತವ್ರೆ. ಇವತ್ತು ಈ ಕಾರ್ಯಕ್ರಮಗಳಿದೆಯಲ್ಲ, ಒಂದೇ ಒಂದು ಈ ಮಹಿಳೆಯರಿಗೆ 1 ಲಕ್ಷ ಅಂತ ಹೇಳ್ತಾರಲ್ಲ, ಯಾವ ಲೆಕ್ಕಾಚಾರದಲ್ಲಿ ಕೊಡ್ತಾರೆ 1 ಲಕ್ಷ?
ನಮ್ಮ ದೇಶದ ಬಜೆಟ್ ಇವತ್ತು 47 ಲಕ್ಷ ಕೋಟಿ. 47 ಲಕ್ಷ ಕೋಟಿ ಬಜೆಟ್ ಅನ್ನ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರವು ಈ ವರ್ಷ ಮಾಡಿರೋ ಸಾಲ 17 ಲಕ್ಷ ಕೋಟಿ. 17 ಲಕ್ಷ ಕೋಟಿನ ಯಾವುದಕ್ಕೆ ಉಪಯೋಗ ಮಾಡಿದ್ದಾರೆ? ರಸ್ತೆಗಳು, ರೈಲ್ವೆ ಯೋಜನೆ, ಇದಕ್ಕೆಲ್ಲದಕ್ಕೂ ಏನು ಖರ್ಚು ಮಾಡ್ತಾ ಇದ್ದಾರೆ ದೇಶದಲ್ಲಿ? 17 ಲಕ್ಷ ಕೋಟಿ ಅಲ್ಲೂ ಸಾಲ ಮಾಡಿದ್ದಾರೆ. ಈ 1 ಲಕ್ಷ ರೂಪಾಯಿ ಕಾರ್ಯಕ್ರಮ ಕೊಟ್ಟರೆ ಮಹಿಳೆಯರಿಗೀಗ ಕನಿಷ್ಠ ಒಂದು 30-40 ಲಕ್ಷ ಕೋಟಿ ಬೇಕು. ಎಲ್ಲಿದೆ ದುಡ್ಡು? ಎಲ್ಲಿಂದ ತರ್ತಾರೆ? ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಬರಕ್ ಸಾಧ್ಯವೇ ಇಲ್ಲ ದೇಶದಲ್ಲಿ. ಇಲ್ಲಿ ಯುವಕರಿಗೆ 1 ಲಕ್ಷ ಪ್ರತಿ ವರ್ಷ, ಇದು ಯಾವ ಕೆಲಸವೂ ಆಗಲ್ಲ. ಇಲ್ಲಿ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಟೋಪಿ ಹಾಕಿ ಬಂದವರಲ್ಲ, ಇನ್ನು 2 ವರ್ಷದಲ್ಲಿ ಕೆಲಸ ನಿಲ್ತೋಯ್ತವೆಲ್ಲ. ಯಾವ ಗ್ಯಾರಂಟಿನೂ ಉಳಿಯಲ್ಲ. ಗ್ಯಾರಂಟಿ ನಿಮ್ಮ ಕುಟುಂಬದ, ನಿಮ್ಮ ಮಕ್ಕಳು, ನಿಮ್ಮ ಮದುವೆ ಆಗಿರ್ತಕ್ಕಂಥ ನಿಮ್ಮ ಗಂಡಂದ್ರೆ ನಿಮಗೆ ಗ್ಯಾರಂಟಿ. ಈ ಗ್ಯಾರಂಟಿಗಳು ಯಾವುದೂ ಉಳಿಯೋದಿಲ್ಲ. ಈ ಗ್ಯಾರಂಟಿಗಳು ಯಾವುದೂ ಉಳಿಯೋದಿಲ್ಲ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಜಿಲ್ಲೆಯ ಅಭಿವೃದ್ಧಿ, ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಒಂದು ಮಾತು ಹೇಳ್ತೀನಿ. ಇವತ್ತು ನರೇಂದ್ರ ಮೋದಿ ಅವರು ಒಂದು ಘೋಷಣೆ ಮಾಡಿದ್ದಾರೆ. 10,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ದೇಶದಲ್ಲಿ ಹೊಸ 10 ನಗರಗಳನ್ನ ನಿರ್ಮಾಣ ಮಾಡ್ತೀವಿ ಅಂತೇಳಿ. 10 ಹೊಸ ನಗರಗಳನ್ನ ನಿರ್ಮಾಣ ಮಾಡ್ತೀವಿ ಅಂತೇಳಿ ನಾನು ಘೋಷಣೆಯನ್ನು ನೋಡಿದಾಗಲೇ ನನ್ನ ತಲೆಯಲ್ಲಿ ಬಂದಿರತಕ್ಕಂಥದ್ದು, ಈ ಜಿಲ್ಲೆಯ ಜನತೆ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಿಮ್ಮ ಋಣ ನಮ್ಮ ತಲೆಯ ಮೇಲೆ ನಿಂತಿದ್ದೀರಿ. ಆ 10 ನಗರಗಳಲ್ಲಿ ಈ ಜಿಲ್ಲೆಯಲ್ಲೂ ಆ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರ್ತಕ್ಕಂಥದಕ್ಕೆ ನರೇಂದ್ರ ಮೋದಿ ಅವರ ಮುಂದೆ ಇವತ್ತು ಮನವಿ ಮಾಡಿ ಆ ಒಂದು ಕಾರ್ಯಕ್ರಮ ತರಬೇಕು ಅಂತ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಒಂದು ಉದಾಹರಣೆ, ಮೇಕೆದಾಟಿನ ವಿಷಯ ಇರ್ಬೋದು, ಕಾವೇರಿ ನೀರಿನ ವಿಷಯ ಇರ್ಬೋದು. ದೇವೇಗೌಡರು ಈಗಾಗಲೇ ಮಾತನಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಇವತ್ತು ನಮ್ಮ ಕಾವೇರಿ ನೀರಿನ ವಿಷಯದಲ್ಲಿ ಏನು ಸ್ವಾತಂತ್ರ್ಯ ಪೂರ್ವದಲ್ಲೂ ಏನೊಂದು ದೊಡ್ಡ ಮಟ್ಟದ ಘರ್ಷಣೆ ಆಗಿದೆ. ಮೈಸೂರಿನ ಮಹಾರಾಜರು ಅವರು ಕಟ್ಟೆಯನ್ನು ಕಟ್ಟಬೇಕಾದ್ರೆ ಕನ್ನಂಬಾಡಿ ಕಟ್ಟೆ, ಇದಕ್ಕೆ ಶಾಶ್ವತವಾದಂತಹ ಪರಿಹಾರ ದೇವೇಗೌಡರು ಸುದೀರ್ಘ ರಾಜಕಾರಣದಲ್ಲಿ ಹೋರಾಟ ಮಾಡಿದ್ದಾರೆ. ಈ ಮುಂದಿನ 5 ವರ್ಷದೊಳಗೆ ಈ ಸರ್ಕಾರ, ಏನು ಹೊಸ ಸರ್ಕಾರ ಬರುತ್ತೆ, ಈ ಒಂದು ಕಾವೇರಿಯ ನೀರಿನ ಒಂದು ಸಮಸ್ಯೆ ಏನಿದೆ ಇದಕ್ಕೆ ಶಾಶ್ವತವಾದ ಪರಿಹಾರವನ್ನ ದೇವೇಗೌಡರು ಬದುಕಿರೋದ್ರೊಳಗೇನೆ ಅವರ ಹೋರಾಟಕ್ಕೆ ಇವತ್ತು ಫಲ ದೊರಕುತ್ತದೆ ಅಂತಕ್ಕಂಥದ್ದನ್ನ ಈ ಜಿಲ್ಲೆಯ ಜನತೆ ಮುಂದೆ ಹೇಳ್ತಾ ಇದ್ದೇನೆ. ಪಾಪ ಹೇಳಿದ್ದಾರೆ, ಕುಮಾರಸ್ವಾಮಿ ಹೊರಗನವನಂತೆ, ಪಾಪ ಈ ಕಾಂಗ್ರೆಸ್ ಅಭ್ಯರ್ಥಿ ಒಳಗನಂತೆ. ಎಷ್ಟು ದಿವಸ ಬಂದರು ಕಾಂಗ್ರೆಸ್ ಅಭ್ಯರ್ಥಿ? ಪಾಪ ದೊಡ್ಡ ಶ್ರೀಮಂತರಲ್ವೇ? ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಈ ಶ್ರೀಮಂತ ಎಲ್ಲೋಗಿದ್ದ? ಆ ರೈತರ ಕಷ್ಟ ಕೇಳೋದಕ್ಕೆ ಆಗ ಪಾಪ ಗೊತ್ತಿರಲ್ವ ಮಂಡ್ಯ ಜಿಲ್ಲೆ ಜನ ಬಂದು 4 ಜನಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ. ಈಗೇನು ಯಥೇಚ್ಛವಾಗಿ ನಡೀತಾ ಇದೆ ಸಮಾರಾಧನೆ, ಹಣದ ಸಮಾರಾಧನೆ ನಡೀತಾ ಇದೆ, ನೋಡ್ತಾ ಇದ್ದೀವಿ. ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಇವತ್ತು ನೀವು ಬೆಳೆಸಿರ್ತಕ್ಕಂಥ ಪಕ್ಷ ರೈತರ ಪಕ್ಷ ಇದೆ. ದೇವೇಗೌಡರು ಅವರ ಜೀವನವೆಲ್ಲ ರೈತರಿಗೋಸ್ಕರವಾಗಿ ಅವರ ಜೀವನ ಮುಡಿಪಿಟ್ಟಿದ್ದಾರೆ. ನಾವು ಅವರ ಮಕ್ಕಳಾಗಿ, ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಅಣ್ಣನ ತಮ್ಮನಾಗಿ ನಮ್ಮ ಜೀವನ ರೈತರಿಗೆ ಮುಡಿಪಿಟ್ಟಿರ್ತಕ್ಕಂಥದ್ದು. ನಾವು ದೊಡ್ಡ ಶ್ರೀಮಂತರನ್ನ ಮನೆ ಒಳಗೆ ಸೇರಿಸಿಲ್ಲ. ಪ್ರತಿನಿತ್ಯ ನಾವು ಎದುರು ನೋಡೋದು, ನನ್ನ ತಾಯಿದ್ರು ಕಷ್ಟ ಅಂತ ಏನು ಬರ್ತೀರಿ, ಕಾಯಿಲೆಗಳು, ಸಾಲ ಮಾಡ್ಕೊಂಡಿದ್ದೇವೆ, ಇದನ್ನ ಹೇಳ್ಕೊಂಡು ಬರ್ತಕ್ಕಂಥವ್ರನ್ನ ನಿಮ್ಮ ಕಷ್ಟ ಸುಖ ಕೇಳ್ತಕ್ಕಂಥವ್ರು ನಾವು. ಇದನ್ನ ಅರ್ಥ ಮಾಡ್ಕೊಂಡು ಇವತ್ತು ದುಡ್ಡಿನ ಮೇಲೆ ರಾಜಕಾರಣ ಮಾಡಿ ಕುಮಾರಸ್ವಾಮಿನ ಮುಗಿಸ್ತೀವಿ ಅಂತ ಹೊರಟಿದ್ದಾರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಮತ್ತಿನ್ನೊಬ್ಬ ನಮ್ಮ ಹಳೆ ಸ್ನೇಹಿತರು. ಇಲ್ಲಿಯವರೇ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಅವರ ದುಡ್ಡಿನ ಮದ, ಅಧಿಕಾರದ ಮದ ಏನಿದೆ ಅದನ್ನು ಇಳಿಸ್ತಕ್ಕಂಥ ಶಕ್ತಿ ಮಂಡ್ಯ ಜಿಲ್ಲೆಯ ಜನತೆ ಒಬ್ಬರಿಗೆ ಮಾತ್ರ ಸಾಧ್ಯ. ಈ ಜಿಲ್ಲೆಯ ಜನತೆ ನನಗೆ ಏನೇನು ನಡೀತಾ ಇದೆ ಎಲ್ಲ ಗೊತ್ತಿದೆ, ನನಗೆ ವಿಶ್ವಾಸ ಇದೆ. ನಾನು ಬರೀ ಒಂದು ಸಾರ್ವಜನಿಕ ಸಭೆಗಳಿಗೆ ಬಂದಿದ್ದೆ. ನಿನ್ನೆ ದಿನ ಬೆಳಗ್ಗೆ 10 ಗಂಟೆಗೆ ಮದುಗಿದೆ, 10 ಗಂಟೆಗೆ, ಮತ್ತು ಅಲ್ಲಿಂದ 12 ಗಂಟೆಗೆ ಪಾವಗಡದಿಂದ ಚಳಿಕೆರೆಯ ಒಂದು ಪರಶುರಾಮಪುರ ಅಂತೇಳಿ ಹೋಗ್ಬಿಡಿ, ಅಲ್ಲೊಂದು ಸಭೆ, ಆ ಸಭೆ ಮುಗಿಸಿ ಹಿರಿಯೂರಿನಲ್ಲಿ ಒಂದು ಸಭೆ, ಅದಾದ ಮೇಲೆ ಶಿರಾದಲ್ಲಿ ಒಂದು ಸಭೆ ರಾತ್ರಿ 9 ಗಂಟೆಗೆ ಮುಗಿಸಿ ನಾನು ತುಮಕೂರಿನ ರಸ್ತೆ ಮುಖಾಂತರ ಬಂದೆ ಮೈಸೂರಿಗೆ. ಬರಬೇಕಾದ್ರೆ 10-10:30 ಗಂಟೆನಲ್ಲಿ ನಮ್ಮ ಕೆಸ್ತೂರು ಗ್ರಾಮದಲ್ಲಿ, ಮದ್ದೂರಿನ ಕೆಸ್ತೂರು ಗ್ರಾಮದಲ್ಲಿ ರಾತ್ರಿ ರಸ್ತೆಯಲ್ಲಿ ಬಂದಾಗ ಒಂದು 15-20 ಜನ
ವಯಸ್ಸಲ್ಲಿ 60 ವರ್ಷ 70 ವರ್ಷದ ನಮ್ಮ ತಂದೆ ತಾಯಿದ್ರು ಯುವಕರು 10 ಗಂಟೆನಲ್ಲಿ ಮನೆ ಹೋಗಿ ನಮ್ಮ ಪಕ್ಷದ ಹ್ಯಾಂಡ್ ಬಿಲ್ನ ಕೊಟ್ಟು ನಮ್ಮ ಕುಮಾರಣ್ಣನ ಉಳಿಸ್ಕೋಬೇಕು ಅಂತ ಹೇಳಿ 10:30ನಲ್ಲಿ ಮನೆ ಸುತ್ತ ಅವರಲ್ಲಿ ನನ್ನ ಕಾರ್ ನೋಡಿದ ತಕ್ಷಣ ನಿಲ್ಲಿಸೋದ್ರಲ್ಲಿ ನನ್ನ ಆಸ್ತಿ ನೀವು. ಇವತ್ತು ಅಂತ ಒಂದು ನನ್ನ ರೈತರು ನನ್ನ ನಿಮ್ಮನ್ನು ನಂಬಿ ಈ ಚುನಾವಣೆಯಲ್ಲಿ ನಿಂತಿದ್ದೇನೆ. ಇವತ್ತು ಪುಟ್ಟರಾಜಣ್ಣ ಅವರ ನೇತೃತ್ವದಲ್ಲೇ ಈ ಚುನಾವಣೆ ನಡೀತಿದೆ. ನಾನು ಹೆಸರಿಗೆ ಮಾತ್ರ ಅಭ್ಯರ್ಥಿ. ನನ್ನ ಚುನಾವಣೆಯ ಸೋಲು ಗೆಲುವು ಪಾಪ ಹೇಳ್ತಾರೆ, ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಪೂರ್ವದಲ್ಲಿ ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಚುನಾವಣೆಯಲ್ಲಿ ಸೋಲೋದಷ್ಟೇ ಸತ್ಯ ಅಂತಾರೆ. ನನಗೆ ಗೊತ್ತು, ನೀವು ಈ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿ ನಾನು ಗೆದ್ರೆ ಸಿದ್ದರಾಮಯ್ಯವರು ಸೂರ್ಯನ ಪೂರ್ವದಲ್ಲಿ ಹುಟ್ಟಕ್ಕೆ ಮುಂದುವರಿಸ್ತಾರೋ ಇಲ್ಲ ಪಶ್ಚಿಮ ದಿಕ್ಕಿಗೆ ತಿರುಗಿಸ್ತಾರೋ ಸೂರ್ಯನ. ಪೂರ್ವಚಂದ್ರ ಹುಟ್ಟದ ಎಷ್ಟೋ ಸತ್ಯ ಅಷ್ಟೇ ಸತ್ಯ ಕುಮಾರಸ್ವಾಮಿ ಸೋಲದು ಅಂತ. ನಾನು ಸೋಲನ್ನ ಶಿವಕುಮಾರ್ ಆಗಲಿ ಇಲ್ಲ ಸಿದ್ದರಾಮಯ್ಯ ಆಗಲಿ ನನ್ನ ಸೋಲನ್ನ ಸೋಲಿಸ್ಲಿಕ್ಕೆ ಸಾಧ್ಯವ? ನಾನು ಸೋಲು ಗೆಲುವು ಇರ್ತಕ್ಕಂಥದ್ದು ಈ ಜಿಲ್ಲೆಯ ಪುಣ್ಯಾತ್ಮ ತಂದೆ ತಾಯಿದ್ರು ನೀವೇನಿದ್ದೀರಿ, ನಿಮ್ಮ ಕೈನಲ್ಲಿ ಇರೋದು ನನ್ನ ಸೋಲು ಗೆಲುವು. ಇದೇ ಸಿದ್ದರಾಮಯ್ಯ ಶಿವಕುಮಾರ್ ನಂತರ 10 ಜನ ಬಂದರು, ನನ್ನನ್ನ ಸೋಲಿಸ್ತಕ್ಕಂಥ ಶಕ್ತಿ ಅವ್ರಿಗೆ ಯಾರಿಗೂ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಅವರದೇ ಓಟ್ ಇಲ್ಲ, ಇನ್ನು ಅವರಲ್ಲಿ ನನ್ನ ಸೋಲ್ಸಕ್ ಸಾಧ್ಯ? ಶಕ್ತಿ ಇರೋದು ನಿಮ್ಮಲ್ಲಿ. ನನ್ನ ಯುವಕ ಸ್ನೇಹಿತರಿಗೆ ನನ್ನ ಮೇಲೆ ನಂಬಿಕೆ ಹೇಳಿ. ನಾನು 3 ಬಾರಿ ಹೃದಯದ ಚಿಕಿತ್ಸೆ ಒಳಗಾಗಿರೋದು. ಇವತ್ತಿಲ್ಲಿ ಉಳಿದಿದ್ರೆ ನಾನು ಯಾವುದೋ ಭಗವಂತನ ಇಚ್ಛೆ, ನನ್ನಿಂದ ಈ ನಾಡಿಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಭಗವಂತನ 3ನೇ ಬಾರಿ ಈ ಚಿಕಿತ್ಸೆ ಆದ್ಮೇಲೆ ಉಳಿಸಿದ್ದಾನೆ. ಈ ಚಿಕಿತ್ಸೆ ಬಗ್ಗೆ ಪಾಪ ನಾನು ಇನ್ನೂ ಬಳೆ ಸ್ನೇಹಿತ ಶ್ರೀರಂಗಪಟ್ಟಣದಲ್ಲಿ ಅವನು ಟೀಕೆ ಮಾಡ್ಬಿಟ್ಟ. ಸುಮ್ಮನೆ ಆಸ್ಪತ್ರೆಗೆ ಹೋಗಿ ಮಲಗಿ ನಾಟಕ ಆಡ್ಕೊಂಡು ಬಂದ್ಬಿಟ್ಟಿರಬೇಕು ಕುಮಾರಸ್ವಾಮಿ. ಅವನು ಹೇಳ್ಕೊಂಡು ನನ್ನ ಹಳೆ ಸ್ನೇಹಿತ. ಅವನ ಚುನಾವಣೆಗೆ ಬೆಳಗಿನ ಜಾವ 4 ಗಂಟೆವರೆಗೆ ಸುತ್ತ 10 ದಿನ ಗೆಲ್ಸೋದಕ್ಕೆ ಅವರು ಬಾಯಿನಿಂತ ಮಾತು. ಇವತ್ತು ಈ ಆರೋಗ್ಯದಲ್ಲಿ ಏನು ಕಾಯಿಲೆಗಳು ಬಂದಾಗ ಹಲವಾರು ರೀತಿ ಟೆಕ್ನಾಲಜಿ ಇವತ್ತು ಅಡ್ವಾನ್ಸ್ ಆಗಿ ಬೆಳೆದಿದೆ. ಈಗಿನ ಒಂದು ಟೆಕ್ನಾಲಜಿ ಒಳಗೆ ಆದರೆ ಆ ಟೆಕ್ನಾಲಜಿನ ನಾನು ಆಪರೇಷನ್ ಮಾಡಿಸ್ಕೊಳ್ಳಿಕ್ಕೆ 25 ಲಕ್ಷ ಖರ್ಚು ಮಾಡಿದ್ದೇನೆ, ಹೊಸದಾಗಿ ಒಂದು ವಾಲ್ವ್ ಹಾಕ್ಲಿಕ್ಕೆ. ನನ್ನ ಚಿಂತೆ ಆ ರೀತಿ ನಾನೇನು ಮಾಡಿಸ್ಕೊಂಡ್ ಬಂದಿದ್ದೇನೆ, ಕೇವಲ 2 ದಿನದಲ್ಲಿ ಆಸ್ಪತ್ರೆಯಿಂದ ಬಂದು ನಿಮ್ ಜೊತೆ ಬೆರೆತು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾನು ನೋಡಿದ್ರೆ ನಿಜಕ್ಕೂ ಆಪರೇಷನ್ ಆಗಿದೆ ಅಂತ ಹೇಳಿ ನಾನೇ ಯೋಚನೆ ಮಾಡ್ಬೇಕು, ನೀವು ಯೋಚನೆ ಮಾಡೋದು. ಆ ಭಗವಂತ ಕಾಪಾಡಿರ್ತಕ್ಕಂಥದ್ದು ಈ ನಾಡಿಗೆ ನನ್ನಿಂದ ಏನೋ ಒಂದು ಕಾರ್ಯ ಮಾಡಿಸ್ಲಿಕ್ಕೆ ಉಳಿಸಿದ್ದಾನೆ. 3ನೇ ಬಾರಿ ಈ ಹೃದಯದ ಕಾಯಿಲೆ ಆದಾಗ ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ನಿಮ್ಮ ಒಂದು ಬದುಕೇನಿದೆ ಬರೀ ಮಂಡ್ಯ ಜಿಲ್ಲೆ ಒಂದಕ್ಕೆ ನಾನು ಹೇಳಲ್ಲ. ಈ ನಾಡಿನಲ್ಲಿ ಕಳೆದ 17 ವರ್ಷ ನಾನು ಮಾಡದಿರೋ ತಪ್ಪನ್ನ ತಲೆ ಮೇಲೆ ಹೊತ್ಕೊಂಡು ಹಗಲು ರಾತ್ರಿ ಕಷ್ಟಪಟ್ಟಿದ್ದೇನೆ ಈ ಬಡವರಿಗೋಸ್ಕರವಾಗಿ ಏನಾದರೂ ಮಾಡಬೇಕು ಅಂತ. ಇವತ್ತು ನಾನು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿರೋದು ಗೆಲ್ಲಬೇಕು ಅಂತ ಅಲ್ಲ, ನನ್ನ ಸ್ವಾರ್ಥಕ್ಕಲ್ಲ. ಯಾವ ನಮ್ಮ ನಾಡಿಗೆ ಅನ್ಯಾಯ ಆಗಿದೆ, ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗೋದು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ನಾನು ಜನತಾದಳವನ್ನು ಸ್ವತಂತ್ರ ಸರ್ಕಾರ ತರಬೇಕು ಅಂತ ಹೇಳಿ 2007ನೇ ಇಸ್ವಿಯಿಂದ ನಿರಂತರವಾಗಿ ಟ್ರೈ ಮಾಡ್ತಾ ಇದ್ದೇನೆ. ಚುನಾವಣೆಗಳಲ್ಲಿ 39-40 ಈ ಬಾರಿ 19ಕ್ಕೆ ಇಳಿದಿದ್ದೇನೆ. ವಿರೋಧ ಪಕ್ಷದಲ್ಲಿದ್ದು ನನ್ನ ಜನರ ಸಮಸ್ಯೆ ಬಗೆಹರಿಸಲಿಕ್ಕೆ ಆಗಲ್ಲ. ಇವತ್ತು ಯಾವ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಬರೋದ್ರಿಂದ ನಾವು ಇವತ್ತು ನರೇಂದ್ರ ಮೋದಿ ಅವರ ಜೊತೆ ಕೈ ಜೋಡಿಸಿದ್ರೆ ನರೇಂದ್ರ ಮೋದಿ ಅವರಿಗೆ ದೇವೇಗೌಡರ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡಿದ್ದಾರೆ. ಆ ಗೌರವ ಉಳಿಸ್ಕೋಬೇಕಾದ್ರೆ ಇಟ್ಕೊಂಡಿರೋದು ಯಾತಕ್ಕೆ? ನೀವು ಕೊಟ್ಟಿದ್ದಿರಲ್ಲ ಶಕ್ತಿ ದೇವೇಗೌಡರಿಗೆ. ಈ 91 ವರ್ಷದಲ್ಲಿ ದೇವೇಗೌಡರು ಹೋದರೆ ಇಡೀ ವಿಶ್ವ ನರೇಂದ್ರ ಮೋದಿ ಅಂತ ನೋಡ್ತಾರೆ, ಎತ್ತಿದ ಕೈ ಮುಗಿತಾರೆ. ಅಂತ ಒಬ್ಬ ರೈತನ ಮಗನಿಗೆ ಆ ಪ್ರಧಾನಮಂತ್ರಿ ಹೊರಗಡೆ ಬಂದು ಕರ್ಕೊಂಡ್ಬಂದು ಚೇರ್ ಕೂರಿಸಿ ಮಗ ಹಿಂದ್ಗಡೆ ನಿಂತು ಫೋಟೋ ತೆಗೆಸ್ಕೊಳ್ತಕ್ಕಂಥ ರೀತಿಯಲ್ಲಿ ಅವ್ರ ಚೇರ್ನಲ್ಲಿ ಕೂರಿಸಿ ನರೇಂದ್ರ ಮೋದಿ ಅವರು ಇವತ್ತು ಫೋಟೋ ತೆಗೆಸ್ಕೊತಾರೆ ಅಂದ್ರೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ರೈತನ ಮಗನ ಶಕ್ತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇವತ್ತು ನನಗೂ ಇವತ್ತು ಅದೇ ಗೌರವವನ್ನು ಅವ್ರೇನು ಕೊಡ್ತಾ ಇದ್ದಾರೆ. 2019 ಕೂರಿಸ್ಕೊಂಡು ಗಿಳಿ ಹೇಳ್ದಂಗೆ ಹೇಳಿದ್ರು, ಇವ್ರನ್ನ ನಂಬೇಡ ಕಾಂಗ್ರೆಸ್ನವ್ರನ್ನ, ನೀನು ರಾಜೀನಾಮೆ ಕೊಟ್ಟು ನಾಳೆ ಬೆಳಿಗ್ಗೆ ಹೊಸದಾಗಿ
ಮುಖ್ಯಮಂತ್ರಿಯಾಗಿ ಓದ್ತಾಗ ನಾನು ನಿನ್ನ ಪರವಾಗಿದ್ದೇನೆ, ನಿನ್ನನ್ನು ಯಾರೂ ಟಚ್ ಮಾಡ್ಲಿಕ್ಕಾಗಲ್ಲ, ನೀನು ನಿರಂತರವಾಗಿ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಅಭಿವೃದ್ಧಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಡ್ತೀನಿ ಅಂತಕ್ಕಂಥ ಉಪದೇಶ ಮಾಡಿದೆ ನನಗೆ. ಈ ಕಾಂಗ್ರೆಸ್ನವರನ್ನು ನಂಬಿ ನನ್ನನ್ನು ಯಾವ ರೀತಿ ನಡೆಸ್ಕೊಂಡ್ರು, ನನಗೆ ಅವಮಾನ ಮಾಡಿದ್ದಲ್ಲ, ಈ ನಾಡಿನ ಜನತೆಗೆ ಅವಮಾನ ಮಾಡಿದ್ರು ಈ ಕಾಂಗ್ರೆಸ್ ನಾಯಕರು. ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಅಂತಾರೆ. ದೇವೇಗೌಡರನ್ನ ಇಳಿಸಿದ್ದು ಯಾರು ಪ್ರಧಾನಮಂತ್ರಿ ಸ್ಥಾನದಿಂದ? ಏನ್ ತಪ್ಪು ಮಾಡಿದ್ರು ದೇವೇಗೌಡರು? ಇನ್ನೊಂದು 5 ವರ್ಷ, ಇನ್ನೊಂದು 2 ವರ್ಷ ಇದ್ದಿದ್ರೆ ಎಷ್ಟು ಕೆಲಸಗಳಾಗುತ್ತೆ. ಬೆಂಗಳೂರು ನಗರಕ್ಕೆ ನೀರಿಲ್ಲ, ಹಾಹಾಕಾರ. ಇವತ್ತು ಇಂಥ 10 ತಿಂಗಳಲ್ಲಿ ದೇವೇಗೌಡರು 9 TMC ನೀರು ಬೆಂಗಳೂರು ನಗರಕ್ಕೆ ಕೊಟ್ಟರು. ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವತ್ತು ಕೈ ಜೋಡಿಸಿ ಮನವಿ ಮಾಡ್ತೇನೆ, ಪಾಂಡುಪುರದಲ್ಲಿ ಬಹುಶಃ ನನ್ನ ಪುಟ್ಟಣ್ಣನಿಗೆ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ 2019 ಹೇಳ್ತೇನೆ, ಇಂಥ ಒಂದು ಸಭೆ, ಇಂಥ ಒಂದು ಅವರ ಮೇಲೆ ಚುನಾವಣೆಯಲ್ಲಿ ಸೋತಿರಬಹುದು, ನೀವು ಇಟ್ಟಿರ್ತಕ್ಕಂಥ ಈ ಒಂದು ಪ್ರೀತಿ ಬಹುಶಃ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರೀತಿಗೆ ಇವತ್ತು ಆ ಮೆರವಣಿಗೆಯಲ್ಲಿ ನಮ್ಮನ್ನು ಕರ್ಕೊಂಡ್ ಬರ್ಬೇಕಾದ್ರೆ ನೀವು ಬೀಳ್ತಕ್ಕಂಥ ದೃಶ್ಯ ನೋಡಿದ್ರೆ ನಮಗ್ ಮೈ ಜುಮ್ಮ ಅಂತದೆ. ನಿಮ್ ದೇಹಕ್ಕೆ ಏಟ್ ಮಾಡ್ಕೊಂಡು ನಮ್ಮನ್ನು ಈ ಮೆರವಣಿಗೆ ಇಲ್ಲಿವರೆಗೆ ಕರ್ಕೊಂಡ್ ಬಂದಿದ್ದೀರಿ. ನಿಮ್ಮ ಬದುಕಿನ ಒಂದು ಋಣವನ್ನ, ನಿಮ್ಮ ಬದುಕಿನ ಒಂದು ಉತ್ತಮವಾದ ವಾತಾವರಣ ತರಲಿಕ್ಕೆ ನಮ್ಮ ಜೀವನವನ್ನ ನಾವೆಲ್ಲರೂ ಮುಡುಪಾಗಿರ್ತೇವೆ. ನಿಮ್ಮ ಬದುಕಿನ ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಒಂದು ಬಾರಿ ಇವತ್ತು ಈ ರಾಜ್ಯದಲ್ಲಿ ನನ್ನೊಬ್ಬನೇ ಅಲ್ಲ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮಾಡತಕ್ಕಂಥದಕ್ಕೆ ಈ ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನಗಳು ಭಾರತೀಯ ಜನತಾ ಪಕ್ಷ ಮತ್ತು JDS ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥದಕ್ಕೆ ನನ್ನ ಮಂಡ್ಯ ಜಿಲ್ಲೆಯ ಜನತೆ ಇಲ್ಲಿಂದಲೇ ಒಂದು ಸಂದೇಶ ಕೊಡಿ. ಬಹುಶಃ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು, ಇವರೇನು ಕುಮಾರಸ್ವಾಮಿಯನ್ನು ಸೋಲಿಸ್ತೀವಿ ಅಂತಾರೆ, ನಿಮ್ಮ ದುಡಿಮೆ, ನಿಮ್ಮ ಶ್ರಮ, ನಿಮ್ಮ ಆಶೀರ್ವಾದದಲ್ಲಿ ಕನಿಷ್ಠ ಮಂಡ್ಯ ಜಿಲ್ಲೆಯ ಜನತೆ ಈ ಬಾರಿ 5 ಲಕ್ಷಕ್ಕೂ ಹೆಚ್ಚಿನ ಬಹುಮತದಲ್ಲಿ ಇವತ್ತು ಆಶೀರ್ವಾದ ಮಾಡಿ ನಿಮ್ಮ ಋಣವನ್ನು ತೀರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಒಂದ್ಸಿ ಮಾತು ಮುಗಿಸ್ತೇನೆ. ಜೈ 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 ಕರ್ನಾಟಕ. ಈ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಫೋಟೋ ನಮ್ಗೆ ಓಟ್ ಹಾಕ್ಬಿಟ್ಟಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.